So welcome back, dear students, and we have come up with a very interesting concept today. But I know ಅಂತಂದರೆ most of us are really taking it for granted. ಪರ್ಟಿಕ್ಯುಲರ್ಲಿ ನಮ್ಮ ಸ್ಪೆಲ್ಲಿಂಗ್ಸ್ ಬಗ್ಗೆ, ಬಿಕಾಸ್ ಲ್ಯಾಂಗ್ವೇಜ್ ಅಂತ ಅಂದ ಕೂಡಲೇ ಮೇನ್ ಆಗಿ ಪ್ರೊನೌನ್ಸಿಯೇಷನ್ ಮತ್ತು ಸ್ಪೆಲ್ಲಿಂಗ್ಸ್ ಆ್ಯಂಡ್ ಅಂದರೆ ಅದರ್ ಕಾನ್ಸೆಪ್ಟ್ಸ್ ಅದೆಲ್ಲ ಇಂಪಾರ್ಟೆಂಟ್. ವರ್ಡ್ಸ್, ಫಾರ್ಮೇಷನ್ ಆಫ್ ದ ವರ್ಡ್ಸ್, ವೊಕ್ಯಾಬ್ಯುಲರಿ, ಆಲ್ ದೀಸ್ ಆರ್ ಪಾರ್ಟ್ ಆಫ್ ಅವರ್ ಡೇ ಟು ಡೇ ಕಾನ್ವರ್ಸೇಷನ್ ಆ್ಯಂಡ್ ರೈಟಿಂಗ್ ಅಲ್ವಾ. ಆದರೆ ಎಷ್ಟೋ ಜನ ದೇ ಪ್ರಿಫರ್, ಅವ್ರಿಗೇನು ಅನಿಸುತ್ತೆ ಅಂದರೆ ನಾವು ಮಾತಾಡೋಕ್ಕೆ ಬಂದರೆ ಸಾಕು, ಐ ಡೋಂಟ್ ಕೇರ್ ಅಬೌಟ್ ಸ್ಪೆಲ್ಲಿಂಗ್ಸ್ ಅಂತ ಹೇಳಿ. ಬಟ್ ದಟ್ಸ್ ಅ ವೆರಿ 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 ರಾಂಗ್ ನೋಷನ್. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ಸ್ಪೆಲ್ಲಿಂಗ್ಸ್ ಬಗ್ಗೆ ಗಮನ ಕೊಡ್ತಾ ಇಲ್ವೋ ಆಗ ನಾವು ಲ್ಯಾಂಗ್ವೇಜನ್ನು ಡಿಫೀಟ್ ಮಾಡಿದ ಹಾಗೆ. ದಟ್ ಮೀನ್ಸ್ ನಾವು ಅದರ ಲ್ಯಾಂಗ್ವೇಜಿನ ಬೆಲೆನೇ ತಿಳ್ಕೊಳ್ಳಿಲ್ಲ ಅಂತ ಅರ್ಥ. ಅದು ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಭಾಷೆಗೂ ಸಹ ನೀವು ಉಚ್ಚಾರಣೆ ಮಾಡಬೇಕು, ಪ್ರೊನೌನ್ಸಿಯೇಷನ್ ಲ್ಯಾಂಗ್ವೇಜ್ ಬರಬೇಕು, ನಾನು ವರ್ಡ್ಸ್ ಮಾತಾಡಬೇಕು ಅಂತ ಅಂದರೆ ಪ್ರಾಪರ್ ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಪ್ರೊನೌನ್ಸಿಯೇಷನ್ ಬೇಕು ಅಂತಂದರೆ ಆ ಸೌಂಡ್ಸ್ ಹೇಗಿರುತ್ತೆ, ಆ ಸೌಂಡ್ಸ್ಗೆ ತಕ್ಕ ಹಾಗೆ ಆ ಲೆಟರ್ಸ್ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಫಾರ್ ಆಲ್ ಆಫ್ ಅಸ್, or some of you or most of you who feel that spellings are not important, they are just there, ಅದು ಬರೀ ಸೌಂಡ್ಸ್ ಅಷ್ಟೇ, ಯಾರು ಬರೀತಾರೆ ಅವ್ರಿಗೆ ಮಾತ್ರ ಸ್ಪೆಲ್ಲಿಂಗ್ಸ್ ಬೇಕು, ಮಾತಾಡೋರಿಗೆ ಸ್ಪೆಲ್ಲಿಂಗ್ಸ್ ಬೇಡ ಅನ್ನೋರಿಗೆ ಐ ಡೋಂಟ್ ಹ್ಯಾವ್ ಮಚ್ ಟು ಸೇ. ಯಾಕೆ ಅಂತಂದರೆ ಅದರಿಂದ ಆಗುವಂತಹ ನಷ್ಟ. ನಿಮಗೆ ಆ ಥರ ಒಂದು ಆ್ಯಟಿಟ್ಯೂಡ್ ಇತ್ತು ಅಂತ ಹೇಳಿದರೆ, ಐ ಡೋಂಟ್ ಬಾದರ್ ಅಬೌಟ್ ಸ್ಪೆಲ್ಲಿಂಗ್ಸ್, ಹೇಗೆ ಬೇಕಾದರೂ ಇರಲಿ ಸ್ಪೆಲ್ಲಿಂಗ್ಸು, ನಾನು ಇಫ್ ಐ ಆಮ್ ಫ್ಲೂಯೆಂಟ್ ಇನ್ ಸ್ಪೀಕಿಂಗ್ ದಟ್ ಈಸ್ ಎನಫ್ ಅಂತ ಹೇಳಿದ್ರೆ, ಯು ಆರ್ ಅ ವೆರಿ ವೆರಿ ಬಿಗ್ ಲೂಸರ್. ಆಲ್ ರೈಟ್. ಸೊ ಯಾರು ಸ್ಪೆಲ್ಲಿಂಗ್ಸನ್ನು ಇಗ್ನೋರ್ ಮಾಡ್ತಾರೆ, ಅವ್ರಿಗೆ ಲ್ಯಾಂಗ್ವೇಜ್ 50% ಅಷ್ಟೇ ಬರುತ್ತೆ. ದೇ ವಿಲ್ ನೆವರ್ ಗೆಟ್ ಇಟ್ 100%. ಆಲ್ ರೈಟ್. ಸೊ ವಿತ್ ದ್ಯಾಟ್ ಸೀರಿಯಸ್ ಕಾಷನ್ ಟು ಯು. ಯಾಕೆ ಅಂತಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಬಿಕಾಸ್ ಆಫ್ ದಿ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ, ಅಂದರೆ ಎಲ್ಲರೂ ನೀವು ಲ್ಯಾಪ್ಟಾಪಲ್ಲಾದರೂ ಮಾಡಿ, ಮೊಬೈಲಲ್ಲಾದರೂ ಮಾಡಿ, ಸ್ಪೆಲ್ಲಿಂಗ್ ಬರೆದಿದ್ರೆ ಏನಂತೆ, ಯು ಜಸ್ಟ್ ಗೂಗಲ್ ಚೆಕ್ ಇಟ್ ಆ್ಯಂಡ್ ಯು ಗೆಟ್ ದ ರೈಟ್ ಸ್ಪೆಲ್ಲಿಂಗ್. ಅಥವಾ ನೀವು ಬರೀತಿರೋವಾಗ ಅಲ್ಲಿ ರೆಡ್ ಮಾರ್ಕ್ ತೋರಿಸುತ್ತೆ, ಟೈಪ್ ಮಾಡೋವಾಗ ರೆಡ್ಡಲ್ಲಿ ತೋರಿಸುತ್ತೆ, ಓಕೆ ದಿಸ್ ಇಸ್ ಅ ರಾಂಗ್ ಸ್ಪೆಲ್ಲಿಂಗ್. ಸೊ ಹಾಗಾಗಿ ಅದು ಆಟೋಮೆಟಿಕಲಿ ಗೂಗಲ್ ಸ್ಪೆಲ್ ಚೆಕ್ ಮಾಡಿಬಿಟ್ರೆ ಅದು ಕರೆಕ್ಟ್ ಆಗಿಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ನೀವಿರ್ತೀರ. ಅಲ್ಲಿ ಆ ಸಂದರ್ಭಕ್ಕೆ ನಿಮಗೆ ದ ಪರ್ಪಸ್ ಮೇ ಬಿ ಸರ್ವ್ಡ್, ಸರಿ, ಆಗ ನಿಮಗೆ ಕೆಲಸ ಮುಗ್ದಿರಬಹುದು. ಆದರೆ ಅಲ್ಲಿ ಜ್ಞಾನ ನಿಮ್ಗೇನು ಬರಬೇಕಿತ್ತು, ನೀವು ಅಲ್ಲೇ ಇರ್ತೀರ. ಅಂದರೆ ಏನು, ಯು ವಿಲ್ ನೆವರ್ ಹ್ಯಾವ್ ಅಪ್ಲಿಫ್ಟೆಡ್ ಯುವರ್ ಸೆಲ್ಫ್ ಇನ್ ವೆನ್ ಇಟ್ ಕಮ್ಸ್ ಟು ದ ಏರಿಯಾ ಆಫ್ ಸ್ಪೆಲ್ಲಿಂಗ್ಸ್. ಆಲ್ರೈಟ್. ಯಾರು ಸ್ಪೆಲ್ಲಿಂಗ್ಸ್ ಬಗ್ಗೆ ಕರೆಕ್ಟಾಗಿ ಒಂದು ತಿಳುವಳಿಕೆ ಇಟ್ಕೊಂಡಿರ್ತಾರೋ, ಡೆಫಿನೆಟ್ಲಿ ಅವರ ವೊಕ್ಯಾಬ್ಯುಲರಿ ತುಂಬಾ ಬೇರೆ ಇರುತ್ತೆ, ತುಂಬಾ ಸ್ಟ್ಯಾಂಡರ್ಡೈಸ್ಡ್ ಆಗಿರುತ್ತೆ. ಆ್ಯಂಡ್ ಅವರು ಆ ಪ್ರೊನೌನ್ಸಿಯೇಷನ್ಗೂ ಸಹ ಅದು ಅವ್ರಿಗೆ ಗೊತ್ತಾಗುತ್ತೆ, ನಾನು ಯಾವ ರೀತಿ ಇದನ್ನು ಪ್ರೊನೌನ್ಸ್ ಮಾಡಬೇಕು, ಬಿಕಾಸ್ ಐ ನೋ ದ ಸ್ಪೆಲ್ಲಿಂಗ್ಸ್ ಅಂತ ಹೇಳಿ. ಸೊ ಪ್ಲೀಸ್ ಡೋಂಟ್ ಇಗ್ನೋರ್ ಸ್ಪೆಲ್ಲಿಂಗ್ಸ್. ಆಲ್ ರೈಟ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಎಕ್ಸಾಮ್ಸ್ ಅನ್ನೋವಾಗ ಇದ್ರ ಬಗ್ಗೆ ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಬಿಕಾಸ್ ಎವ್ರಿಬಡಿ ಹೂ ಸೀರಿಯಸ್ ಅಬೌಟ್ ಲ್ಯಾಂಗ್ವೇಜ್ ಲರ್ನಿಂಗ್, ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಅಂತ ಹೇಳುವಾಗ, ಇವಾಗ ಕನ್ನಡದಲ್ಲಾದರೂ ಸರಿ, ಆಯಾ ಇದಕ್ಕೆ ಒತ್ತಕ್ಷರಗಳಾದರೂ ಇರಲಿ, ಆ ಕರೆಕ್ಟ್ ಸ್ಪೆಲ್ಲಿಂಗ್ ಬರಬೇಕು ಅಂತಂದರೆ, ಬಟ್ ಇಟ್ ಈಸ್ ಈಸಿಯರ್ ಇನ್ ಅದರ್ ಲ್ಯಾಂಗ್ವೇಜಸ್, ಬಿಕಾಸ್ ನಾವು ಯಾವ ರೀತಿ ಧ್ವನಿಯನ್ನು, ಸೌಂಡ್ಸನ್ನು ನಾವು ಅಟರ್ ಮಾಡ್ತೀವೋ ಅದೇ ಥರ ನಾವು ಬರೆಯೋದು ಸಹ ಇರುತ್ತೆ. But in English it is not like that. Sometimes it happens that the sounds or the phones that we utter, the sounds are different and the letters there are different and the word themselves may be very different. All right. So ಇದೆಲ್ಲ ನಾವು ಒಂದು ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ನೀವು ಸೀರಿಯಸ್ ಆಗಿ ತಿಳ್ಕೊಳ್ಬೇಕು ಅಥವಾ ಕಲಿಬೇಕು ಅಂತ ಇದ್ದರೆ, ಜಸ್ಟ್ ಗಿವ್ ಮೋರ್ ಅಟೆನ್ಷನ್ ಟು ಸ್ಪೆಲ್ಲಿಂಗ್ಸ್. ಆಲ್ ರೈಟ್. ಅದನ್ನು ಈಗ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಒಂದು ಸರ್ತಿ ನಿಮಗೆ ಸ್ಪೆಲ್ಲಿಂಗ್ಸ್ ಬಂತು ಅಂತಂದರೆ ಆಟೋಮ್ಯಾಟಿಕಲಿ ಪ್ರೊನೌನ್ಸಿಯೇಷನ್ ಬರುತ್ತೆ. ಪ್ರೊನೌನ್ಸಿಯೇಷನ್ ಬಂದರೆ ವರ್ಡ್ ಬಿಲ್ಡಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ, ಆ್ಯಂಡ್ ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಸೊ ದೇರ್ಫೋರ್ ಇಟ್ ಈಸ್ ಅಗೇನ್ what I want to caution you ಅಂತ ಹೇಳಿದ್ರೆ, spellings are an inseparable part of vocabulary learning. ಓಕೆ, vocabulary building. ಸೊ ಅದನ್ನು ನೀವು ಇಗ್ನೋರ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡ್ ದಟ್ ನೀವು ಒಂದು ಸ್ಟೆಪ್ ಡೌನ್ ಬಂದ ಹಾಗೇನೆ. ಅದಕ್ಕೋಸ್ಕರನೇ ಚಿಕ್ಕ ಮಕ್ಕಳಿಗೆಲ್ಲ ಸ್ಪೆಲ್ಲಿಂಗ್ಸನ್ನು ಯಾಕೆ ಮೆಮೊರೈಸ್ ಮಾಡಿಸ್ತಾರೆ, ಬಿಕಾಸ್ ದೇ ಶುಡ್ ನೋ ದಟ್ ಸ್ಪೆಲ್ಲಿಂಗ್ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಅದನ್ನು ಆ ಪದನ ಕೇಳಿದಾಗ ಇದಕ್ಕೆ ಯಾವ ಸ್ಪೆಲ್ಲಿಂಗ್ ಅಂತ ಹೇಳಿ ಗೆಸ್ ವರ್ಕ್ ಮಾಡಬಾರ್ದು. ದೇ ಶುಡ್ ಅದು ಕಂಪ್ಲೀಟ್ ಆಗಿ ಅವ್ರ ಕಣ್ಮುಂದೆ ಬರಬೇಕು. ದೇ ಮಸ್ಟ್
ಬಿ ಏಬಲ್ ಟು ವಿಜುವಲೈಸ್, ಓಕೆ ಈ ಪದ ಹೇಳಿದ ಕೂಡಲೇ ಇದರದೇ ಉಚ್ಚಾರಣೆ, ಇದರದೇ ಸ್ಪೆಲ್ಲಿಂಗ್ ಅಂತ ಹೇಳಿ ಆ ಥರ ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು. ಸೊ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸ್ಪೆಲ್ಲಿಂಗ್ಸ್ ಆರ್ extremely important, and when it comes to your competitive exams also, they are testing whether you know the right spelling. ಯಾಕೆ ಅಂತಂದರೆ ಒಂದೇ ಸೌಂಡ್ ಬರೋ ಥರ ಬೇರೆ ಬೇರೆ ಸ್ಪೆಲ್ಲಿಂಗ್ಸ್ ಇರುತ್ತೆ. ಆಲ್ ರೈಟ್. ಆಮೇಲೆ ಒಂದೇ ಸ್ಪೆಲ್ಲಿಂಗ್ ಇರುವಾಗ ಬೇರೆ ಬೇರೆ ಅರ್ಥಗಳು ಬರೋ ಥರ ವರ್ಡ್ಸ್ ಇರುತ್ತೆ. ಸೊ ಇಫ್ ಯು ಡೋಂಟ್ ನೋ ದಿಸ್ ಬೇಸಿಕ್ ಥಿಂಗ್ ಅಂತ ಹೇಳಿದ್ರೆ, ನಾನು ಲ್ಯಾಂಗ್ವೇಜ್ ಕಲಿತೀನಿ ಅಂತ ಹೊರಟ್ರೆ ಅದು ನಿಮಗೆ ಅಷ್ಟು ಸಕ್ಸಸ್ ಬರೋದಿಲ್ಲ. ಸೊ ಇಫ್ ಯು ವಾಂಟ್ ಟು ರಿಯಲಿ ಅಚೀವ್ ಸಮಥಿಂಗ್ ಇನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳಿದ್ರೆ, ಸೊ ಪ್ಲೀಸ್ ಅಟೆಂಡ್ ಟು ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಸ್ಪೆಲ್ಲಿಂಗ್ಸ್. ಆಲ್ ರೈಟ್. ಸೊ ಇವತ್ತು ನಾವೇನು ಮಾಡೋಣ, ಕೆಲವೊಂದು ಎಷ್ಟೊಂದು ಸಾವಿರಾರು ಮಿಲಿಯನ್ಸ್ ಆಫ್ ವರ್ಡ್ಸ್ ಆರ್ ದೇರ್ ಇನ್ ಇಂಗ್ಲಿಷ್. ಸೊ ಎಲ್ಲದ್ರ ಬಗ್ಗೆನೂ ನಾವು ಒಂದು ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ, ಬಟ್ ದ ಕಾಮನ್ಲಿ ಫೆಲ್ಟ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ನಾವೆಲ್ಲಿ ಎರರ್ ಮಾಡ್ತೀವಿ ಅಂತ ಇರ್ಬೋದು, ಅಥವಾ ನಮಗೇನೆ ಯಾವ ಸ್ಪೆಲ್ಲಿಂಗ್ ಬರಬೇಕು ಅಲ್ಲಿ ಅಂತ ಗೊತ್ತಿಲ್ಲದೇನೂ ಇರಬಹುದು. ಸೊ ಅಂಥ ಕೆಲವೊಂದು ಪದಗಳನ್ನ ಐ ಹ್ಯಾವ್ ಜಸ್ಟ್ ಬ್ರಾಟ್ ಇಟ್ ಇನ್ ಫ್ರಂಟ್ ಆಫ್ ಯು ಟುಡೇ. ಸೊ ದಿಸ್ ಇಸ್ ನಾಟ್ ದಿ ಎಂಡ್, ಬಿಕಾಸ್ ಇಟ್ಸ್ ಜಸ್ಟ್ ದ ಸ್ಯಾಂಪಲ್ ಆಫ್ ಇಟ್, ಜಸ್ಟ್ ದ ಬಿಗಿನಿಂಗ್ ಆಫ್ ಇಟ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ಬೆಟರ್ ಸ್ಪೆಲ್ಲಿಂಗ್ಸ್ ಥ್ರೂ ಮೋರ್ ಎಕ್ಸಸೈಸಸ್ ಅಂತ ಹೇಳಿದ್ರೆ, ಸೊ ಪ್ಲೀಸ್ ಡೂ ಶೇರ್ ಅಸ್ ಯುವರ್ ಕಮೆಂಟ್ಸ್. ಆಲ್ ರೈಟ್. ಸೊ ವಿಲ್ ಸ್ಟಾರ್ಟ್ ಇಟ್ ಆಫ್ ದೆಮ್. ಸೊ ಸ್ಪೆಲ್ ಚೆಕ್ ಎಕ್ಸಸೈಸಸ್. ಸ್ಪೆಲ್ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್. ಸೊ ದ ಲೆಟರ್ that appear for a word. ಓಕೆ. ಸೊ ಯಾವುದೇ ಪದಕ್ಕೆ ಒಂದು ಅರ್ಥ ಇರಬೇಕು ಅಂತ ಹೇಳಿದ್ರೆ ಆ ಪದಗಳಿಗೆ ಕೆಲವೊಂದು ಸೌಂಡ್ಸ್ ಆರ್ ದ ಲೆಟರ್ಸ್ ಅಲ್ಲಿ ಬಂದರೆ ಮಾತ್ರ ಅದು ವರ್ಡ್ ಆಗುತ್ತೆ. ಸೊ ದೋಸ್ ವರ್ಡ್ಸ್, ಇಫ್ ವಿ ಡೋಂಟ್ ನೋ ದೋಸ್ ವರ್ಡ್ಸ್ ದಟ್ ಮೇಕ್ ಅಪ್ ದ ಲೆಟರ್ಸ್ ದಟ್ ಮೇಕ್ ಅಪ್ ದ ವರ್ಡ್ ಅಂತ ಹೇಳಿದಾಗ, ದ್ಯಾಟ್ ಮೀನ್ಸ್ ಡೆಫಿನೆಟ್ಲಿ ವಿ ಆರ್ ನಾಟ್ ಅಟೆಂಟಿವ್ ಟು ಲ್ಯಾಂಗ್ವೇಜ್. ಸೊ ಇಫ್ ಯು ಆರ್ ಅ ಸೀರಿಯಸ್ ಲರ್ನರ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ಸ್ನ ನೀವು ತೆಗೆಯೋ ಹಾಗೆ ಇಲ್ಲ. ಇಟ್ಸ್ ನಾಟ್ ಓನ್ಲಿ ಟು ಇಂಗ್ಲಿಷ್, ಈವನ್ ಇನ್ ದಿ ಅದರ್ ಲ್ಯಾಂಗ್ವೇಜಸ್ ವಿ ಸಿ ಎಂತೆಂಥ ಕೆಟ್ಟ ಸ್ಪೆಲ್ಲಿಂಗ್ಸ್ ಬರೀತಾರೆ, ಪರ್ಟಿಕ್ಯುಲರ್ಲಿ ಇನ್ ಕನ್ನಡ ಆಲ್ಸೋ. ಉತ್ಸವ ಅನ್ನೋದಕ್ಕೆ ಉಸ್ತವ ಅಂತ ಹೇಳ್ತಾರೆ. ಸಿ ದಟ್ ಈಸ್ ವೆರಿ ಬ್ಯಾಡ್. ಅದು ಕೇಳಿಸ್ಕೊಳ್ಳೋವ್ರಿಗೆ ಯಾವ ರೀತಿ ಇಂಪ್ರೆಷನ್ ಕೊಡುತ್ತೆ ಅಂತಂದರೆ, ಇಫ್ ಅ ಪರ್ಸನ್ ಹೂ ನೋಸ್ ಅಬೌಟ್ ಲ್ಯಾಂಗ್ವೇಜ್ ಆರ್ ಹೂ ಇಸ್ ಇಂಟ್ರೆಸ್ಟೆಡ್ ಅಬೌಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ನೀವು ಮಾತಾಡೋ ಅಂತಹ ರೀತಿ, ದಟ್ ಮೀನ್ಸ್ ದ ಟೋನ್, ಆಲ್ ರೈಟ್, ಆ್ಯಂಡ್ ದ ವೇ ಯು ಪ್ರೊನೌನ್ಸ್ ದಟ್ ವರ್ಡ್. ಅಲ್ಲಿ ಅನ್ನೋದಕ್ಕೆ ಹಲ್ಲಿ, ಆಲ್ ರೈಟ್, ಆಲ್ ಅನ್ನೋದಕ್ಕೆ ಹಾಲ್, ಈ ರೀತಿ ನಾವು ಪ್ರೊನೌನ್ಸ್ ಮಾಡಿದ್ರೆ ನಮಗೆ ಪ್ರೊನೌನ್ಸಿಯೇಷನು ಬರಲ್ಲ, ಸ್ಪೆಲ್ಲಿಂಗೂ ಬರಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ಸೊ ದೇರ್ಫೋರ್ ಬಿ ವೆರಿ ಅಲರ್ಟ್ ವೆನ್ ಯು ಟಾಕ್. ಓಕೆ. ಬಿಕಾಸ್ ಅಲ್ಲಿ ಪ್ರೊನೌನ್ಸಿಯೇಷನ್ ಅದು ನಮ್ಮ ವ್ಯಕ್ತಿತ್ವದ ಒಂದು ಪರಿಚಯ. ಯಾಕೆ ಅಂತಂದರೆ ನಾವು ಮಾತಾಡೋ ಭಾಷೆ ಇಟ್ ಈಸ್ ಅನ್ ಆಸ್ಪೆಕ್ಟ್ ಆಫ್ ಅವರ್ ಪರ್ಸನಾಲಿಟಿ ಅಲ್ವಾ. ನಾವು ಯಾವ ರೀತಿ ಮಾತಾಡ್ತೀವಿ, ಬರೀ ಲ್ಯಾಂಗ್ವೇಜ್ ಇಟ್ ಈಸ್ ನಾಟ್ ಇನ್ ದ ಸ್ಟೈಲ್, ಆಲ್ ರೈಟ್, ಇಟ್ ಈಸ್ ಇನ್ ದ ವೇ ಯು ಸ್ಪೀಕ್. ಓಕೆ. ದ ವರ್ಡ್ಸ್ ಯು ಯೂಸ್ ಆ್ಯಂಡ್ ದ ಟೋನ್ ಆಫ್ ಯುವರ್ ವಾಯ್ಸ್. ಓಕೆ. ಆ್ಯಂಡ್ ಆ ಸ್ಪಷ್ಟತೆ, ಆ ಕ್ಲಾರಿಟಿ ಇಲ್ಲ ಅಂತ ಹೇಳಿದರೆ, ಆ ಪ್ರೊನೌನ್ಸಿಯೇಷನ್ಗೆ, ಆ ಲ್ಯಾಂಗ್ವೇಜ್ಗೆ ನಾವು ಜಸ್ಟಿಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ದೆನ್ ದಟ್ ಮೀನ್ಸ್ ಇಟ್ ಈಸ್ ಅ ಡಿಸ್ಗ್ರೇಸ್ ಟು ಅವರ್ ಓನ್ ಪರ್ಸನಾಲಿಟಿ. ನಾವು ಅದಕ್ಕೆ ಅಟೆನ್ಷನ್ ಕೊಟ್ಟಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ, ಬಟ್ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಓಕೆ. ಸೊ ವೆನ್ ಯು ಪ್ರೊನೌನ್ಸ್ ಸಮಥಿಂಗ್ ರಾಂಗ್ ಅಂತ ಹೇಳಿದಾಗ ಅದರ್ಸ್ ವಿಲ್ ಕಮ್ ಟು ನೋ ದಟ್ ಓಕೆ ಯು ಹ್ಯಾವ್ ನಾಟ್ ಅಟೆಂಡೆಡ್ ಟು ದ್ಯಾಟ್ ಏರಿಯಾ ಅಂತ ಅಂದರೆ ನೀವು ಅದಕ್ಕೆ ಗಮನ ಕೊಟ್ಟಿಲ್ಲ. ಯಾವಾಗ ಹೋಗು ಅನ್ನೋದಕ್ಕೆ ಹೋಗು ಅಂತ ಹೇಳ್ತೀವಿ, ಹಾಗೂ ಆಗು ನಮಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿದಾಗ, so the person who is listening to you or observing your pronunciation, particularly when you're speaking, okay, so ಆವಾಗ ಅವ್ರಿಗೇನು ಅನ್ಸುತ್ತೆ, ಓಕೆ ಇವ್ರಿಗೆ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ದೇರ್ ಲ್ಯಾಂಗ್ವೇಜ್ ಅನ್ನೋದು ಬೇರೆಯವ್ರಿಗೆ ಆ ಇಂಪ್ರೆಷನ್ ಬಂದು ನೆಗೆಟಿವ್ ಆಗಿ ಬರುತ್ತೆ. ಸೊ ಲೆಟ್ ಮಿ ಟೆಲ್ ಯು, ಪ್ಲೀಸ್ ಅಟೆಂಡ್ ಟು ಯೋರ್ ಪ್ರೊನೌನ್ಸಿಯೇಷನ್ಸ್, ಯೋರ್ ಸ್ಪೆಲ್ಲಿಂಗ್ಸ್, ಆಲ್ ರೈಟ್, ಆ್ಯಂಡ್ ದ ಟೋನ್, ಆ ಉಚ್ಚಾರಣೆ ಏನು ಬರಬೇಕು, ಆ ಕ್ಲಾರಿಟಿ ಇನ್ ಟೋನ್, ಸ್ಪಷ್ಟನೆ ಬರಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಗಮನ ಕೊಡಬೇಕು. ಏನೇನೋ ಮಾತಾಡೋಂಥದ್ದು ಅಲ್ಲ, ಬಟ್ ವಾಟ್ ಎವರ್ ಯು ಟಾಕ್ ಇಟ್ ಹ್ಯಾಸ್ ಟು ಬಿ ಕ್ಲಿಯರ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ನೀಟ್, ಪ್ರಿಸೈಸ್ ಆಗಿ ಇರಬೇಕು, ಆ್ಯಕ್ಯುರೇಟ್ ಆಗಿ ಇರಬೇಕು. ಸೊ ದಿಸ್ ಈಸ್ ಅವರ್ ಇಂಟೆನ್ಷನ್, ಆಲ್ ರೈಟ್, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಅ ಲ್ಯಾಂಗ್ವೇಜ್ ವಿಚ್ ಇಸ್ ಸಮಥಿಂಗ್ ವಿಚ್ ಇಸ್ ಸೋ ಬ್ಯೂಟಿಫುಲ್. ಸೊ ಅದನ್ನು ನಾವು ಕೆಡಿಸಬಾರ್ದು. ಓಕೆ. ಸೊ ವಿತ್ ದ್ಯಾಟ್ ಲೆಟ್ ಅಸ್ ಮೂವ್ ಆನ್. Now, spell check exercises, and this is not only for SSC or MTS examinations, matra alla, it is important for everybody, every common person. ಯಾಕಂದರೆ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ಎಲ್ಲರೂ ಮಾತಾಡ್ತೀವಿ, ಬರೀ ಎಕ್ಸಾಮ್ ಗೋರ್ಸ್ ಮಾತ್ರ ಇದನ್ನು ತಗೊಂಡು ಪಕ್ಕ ಆಗಬೇಕು ಅಂತ ಏನಲ್ಲ. ಇಟ್ ಈಸ್ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್. ಇವಾಗ ನೀವು ಇನ್ನೊಬ್ಬರಿಗೆ ಹೇಳೋವಾಗ, ನೀವು ಇನ್ನೊಬ್ಬರು ಮಾತಾಡೋವಾಗ, ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋವಾಗ, ದಿಸ್ ಇಸ್ ಸರ್ಟನ್ಲಿ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್. ಓಕೆ. ಸೊ ನಾವು ಆಸ್ ಯು ನೋ, ದಿಸ್ ಇಸ್ ಅವೈಲೇಬಲ್ ಆನ್ ಅವರ್ ಅಫಿಷಿಯಲ್ YouTube channel Vijayi Bhava as well as our Telegram app. Okay. Now
ವಿಲ್ ಗೋ ಡೈರೆಕ್ಟ್ಲಿ, ಬಿಕಾಸ್ ಇದು ನಿಮಗೆ ಸಿಂಪಲ್ ಅಂತ ಅನ್ನಿಸಬಹುದು. ಆಲ್ ದೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಸೈಸಸ್. ಇದೆಲ್ಲ ಒಂದು ಪಜಲ್ ಸಾಲ್ವ್ ಮಾಡಿದ ಹಾಗೆ ನೀವೇ ತಗೊಳ್ತಾ ಹೋಗಿ ಈ ಎಕ್ಸಸೈಸಸನ್ನು. ಅದು ಪ್ರೊನೌನ್ಸ್ ಹೇಗೆ ಮಾಡೋದು ಮತ್ತು ಅದರ ಸ್ಪೆಲ್ಲಿಂಗ್ಸ್ ಯಾವ ಥರ ಇದೆ, ಲೆಟ್ ಅಸ್ ಸಿ. ಸೊ ಸೆಲೆಕ್ಟ್ ದಿ ಕರೆಕ್ಟ್ ವರ್ಡ್ ಅಂತಂದ್ರೇನು, ಅಗೇನ್ ಕರೆಕ್ಟ್ ವರ್ಡ್ ಅಂತಂದರೆ ಎಲ್ಲ ಒಂದೇ ಅರ್ಥ ಕೊಡೋ ಅಂಥದ್ದೇ, ಬಟ್ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇದೆ ಇಲ್ಲಿ. ನಾವು ಹೌ ಡು ಯು ಪ್ರೊನೌನ್ಸ್ ದಿಸ್ ಒನ್? ಆಕ್ಸಲರೇಷನ್, accelerate ಅಂತ ಅಂದರೆ ಟು ಇನ್ಕ್ರೀಸ್ ದ ಸ್ಪೀಡ್. ಆಲ್ ರೈಟ್, ಸೊ ಇಟ್ ಮೇ ಬಿ ಅ ಫಿಸಿಕಲ್ ಟರ್ಮ್. ಸ್ಪೀಡ್ ಅನ್ನೋದು ಏನು, ಅನ್ ಆಬ್ಜೆಕ್ಟ್ ವೆನ್ ಇಟ್ ಈಸ್ ಮೂವಿಂಗ್ ಅಂದ್ರೇನು, ಆ ಮೂವ್ಮೆಂಟ್ ಅಥವಾ ಮೊಮೆಂಟಮ್ ಅದನ್ನು ಇನ್ಕ್ರೀಸ್ ಮಾಡಿದಾಗ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಲರೇಷನ್. ಸೊ ಅದು ಆಕ್ಸಲರೇಷನ್ ಅನ್ನೋವಾಗ ಕೆಳಗಿಂದ ಮೇಲೆ ಹೋಗೋವಾಗ, ಇಸ್ಂಟ್ ಇಟ್? ಸೊ ಒಂದೇ ಸರ್ತಿ ನಾವು ಇದು ಮಾಡೋಕ್ಕಾಗಲ್ಲ. ಆಕ್ಸಲರೇಟಿಂಗ್ ದ ಸ್ಪೀಡ್, ಅಥವಾ ನಾಟ್ ಓನ್ಲಿ ಸ್ಪೀಡ್, ಯು ಆಕ್ಸಲರೇಟ್ ಎನಿಥಿಂಗ್. ಆಲ್ ರೈಟ್, ಸೊ ಇಫ್ ಯು ಆರ್ ಗೋಯಿಂಗ್ ಫ್ರಮ್ ಲೋವರ್ ಡಿಗ್ರಿ ಟು ಅ ಹೈಯರ್ ಡಿಗ್ರಿ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಲರೇಷನ್. ಆಲ್ ರೈಟ್, ಇನ್ಕ್ರೀಸಿಂಗ್ ದ ಸ್ಪೀಡ್ ಆರ್ ದ ಫಾಸ್ಟ್ನೆಸ್ ಆಫ್ ಯುವರ್ ಮೂವ್ಮೆಂಟ್ ಈಸ್ ಕಾಲ್ಡ್ ಆಸ್ ಆಕ್ಸಲರೇಷನ್. ನಾವು ಅದು ಪ್ರೊನೌನ್ಸಿಯೇಷನ್ ನೋಡಿ, ಆಕ್ಸಲರೇಷನ್ ಅನ್ನೋವಾಗ ಎಕ್ಸ್ ಬರ್ಬೋದಿತ್ತು, ಬಟ್ ದೆನ್ ಇಂಗ್ಲೀಷ್ ಇಸ್ ಲೈಕ್ ದ್ಯಾಟ್. ಆಲ್ ರೈಟ್, ಸೊ ಅದು ಎವಾಲ್ವ್ ಆಗೋವಾಗ ಆ ಸೆಂಚುರೀಸ್ ಆಫ್ ಪ್ರಾಕ್ಟೀಸಲ್ಲಿ ಆ ಸ್ಪೆಲ್ಲಿಂಗು ಸಹ ಅದು ಶೇಪ್ ಆಗಿದೆ. ಸೊ ವಿಚ್ ಈಸ್ ದ ರೈಟ್ ವರ್ಡ್? ಆಕ್ಸಲರೇಷನ್ ಅನ್ನೋದಕ್ಕೆ ದಿಸ್ ಇಸ್ ರಾಂಗ್. ಇದು ಯಾಕೆ ರಾಂಗ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಬಿಕಾಸ್ ಅಲ್ಲಿ ಯಾವ ಥರ ವರ್ಡ್ ಎಲ್ಲರೂ ಒಪ್ಕೊಂಡಿದ್ದಾರೆ ಅದನ್ನೇ ನಾವು ಸ್ಟ್ಯಾಂಡರ್ಡ್ ಆಗಿ ಅಂತ ಒಪ್ಕೊಳ್ತಾ ಇದ್ದೀವಿ. ಸೊ ಅದರ್ಸ್ ಆ ಸೌಂಡ್ ಅದೇ ಥರ ಬಂದ್ರೂ ಸಹ ವಿ ಆರ್ ಹೆಲ್ಪ್ಲೆಸ್. ಓಕೆ, ವಿ ಕಾಂಟ್ ಟೇಕ್ ದಟ್ ಅಟ್ ಆಲ್. ಯಾಕೆ ಒಂದು ಸಿ ಎರಡು ಸಿ ಒಂದು ಇ ಎರಡು ಇ ಯಾಕೆ ಅದು ಬೇರೆ ಆಗುತ್ತೆ? ದೋ ಪ್ರೊನೌನ್ಸಿಯೇಷನ್ ಒಂದೇ ಥರ ಬರುತ್ತೆ ಅಂತ ಅಂದ್ರೂ ಸಹ ಯು ಕಾಂಟ್ ಟೇಕ್ ದಿಸ್ ಒನ್. ದಿಸ್ ಈಸ್ ACEELAR ಅಂತ ಇದೆ. ಸೊ ನಾವು ಆಕ್ಸಲರೇಷನ್ ಇಲ್ಲಿ ನೋಡಿ ACCELAR ಇದೆ, and the right one is acceleration. All right, ACCELERATION. ಸೊ ಇದೆಲ್ಲನೂ ಸಹ ಇಟ್ ಮೇ ಅಪಿಯರ್ ಟು ಬಿ ಸಿಮಿಲರ್. ಏನು ಒಂದು ಇ ಒಂದು ಎ ಅಷ್ಟೇ ಅಲ್ವಾ, ಅಥವಾ ಒಂದು ಸಿ ಇಲ್ಲ ಅಂತ ಹೇಳಿ ಆಫ್ಟರ್ ಆಲ್ ಒಂದು ಸಿ ಇಲ್ಲ ಸೊ ಐ ಆ್ಯಡ್ ಒನ್ ಸಿ, ಆ ಥರ ಅಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್. ಅದು ಹಾಗೆ ಇರಬೇಕು, ಆ್ಯಂಡ್ ನೀವು ಹಾಗೆ ಕಲಿಬೇಕು. ನಾನು ಏರ್ಪ್ಲೇನ್ ಅಂತ ಹೇಳ್ತೀನಿ ಅಂತ ಅಂದರೆ ಫೈನ್, ಏರ್ಪ್ಲೇನ್ ಅನ್ನೋವಾಗ ಏರ್ಪ್ಲೇನೇ ಬರೀರಿ, ಏರೋಪ್ಲೇನ್ ಅನ್ನೋವಾಗ AEROನೇ ಬರಬೇಕು ಅಲ್ಲಿ. ಸೊ ಲೆಟ್ ಅಸ್ ಸ್ಟಿಕ್ ಆನ್ ಟು ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್. ಆಲ್ ರೈಟ್, ನಾವು ಅದನ್ನು ಹೇಗೆ ಬೇಕೋ ಹಾಗೆ ಮಾಡಿದ್ರೆ ದೆನ್ ದಟ್ ಗಿವ್ಸ್ ಅ ವೆರಿ ಬ್ಯಾಡ್ ಇಂಪ್ರೆಷನ್ ಅಬೌಟ್ ಅಸ್. ಆಲ್ ರೈಟ್, ಸೊ ಹಾಗಾಗಿ ಆಕ್ಸಲರೇಷನ್ ಡಿ ಈಸ್ ದ ರೈಟ್ ಒನ್. Accelerate to me means to increase the speed anta. Then aggressive, how do you pronounce this? Aggressive. ಸೌಂಡ್ ನೋಡಿ, ಅಗ್ರೆಸಿವ್ ಅಂತ ಹೇಳಿದಾಗ ಇಸ್ ಇಟ್ ಅ ಸಾಫ್ಟ್ ಮೀನಿಂಗ್ ಅಂತ ಹೇಳಿ, ಅಗ್ರೆಸಿವ್ ಆಗಿರೋದು ಅಂತ ಹೇಳಿದ್ರೆ ಬಹಳ ಒಂದು ಇಟ್ಸ್ ನಾಟ್ ವೈಲೆನ್ಸ್. ಆಲ್ ರೈಟ್, ಸೊ ಅಟ್ಯಾಕಿಂಗ್ ಅಂತಲೂ ಅಲ್ಲ, ಸ್ವಲ್ಪ ಜೋರಾಗಿರುವಂಥದ್ದು. ಸೊ ಅಗ್ರೆಸಿವ್ ನೇಚರ್ ಅಂತ ಹೇಳಿದಾಗ ಯಾವುದನ್ನು ಸಹ ಸುಮ್ಮನೆ ಒಪ್ಕೊಳ್ಳದೆ ಇರೋರು, ಆ್ಯಂಡ್ ಹೂ ವಿಲ್ ಕೌಂಟರ್. ಆಲ್ ರೈಟ್, ಸೊ ಪ್ರತಿಯೊಂದಕ್ಕೂ ಅಥವಾ ಜನರಲ್ ಆಗಿನೂ ಸಹ ಯಾರು ಇದು ಮಾಡಿದ್ರೂ ಸಹ ತುಂಬ ಏನು ಸಾಫ್ಟಾಗಿ ಇರೋವಂಥವ್ರಲ್ಲ, ಬಟ್ ದೆನ್ ಹೂ ಆರ್ ಅಗ್ರೆಸಿವ್ ಅಂತಂದರೆ ಸ್ವಲ್ಪ ಅಟ್ಯಾಕಿಂಗ್ ಮೋಡ್ ಆಫ್ ಮೈಂಡಲ್ಲಿ ಇರೋರನ್ನ ಅಗ್ರೆಸಿವ್. ಅದು ನಾಟ್ ಓನ್ಲಿ ಪೀಪಲ್ ಬಟ್ ಆಲ್ಸೋ ಆ್ಯನಿಮಲ್ಸ್ ಆ್ಯಂಡ್ ಎನಿ ಸಿಚುವೇಶನ್. ಆಲ್ ರೈಟ್, ನಾವು ವಾಟ್ ಆರ್ ದಿ ಆಪ್ಷನ್ಸ್ ಹಿಯರ್? AGRESSIV, ಇಲ್ಲಿ RR ಇದೆ, ಇಲ್ಲಿ ಅಗ್ರೆಸಿವ್, ಇಲ್ಲಿ ಇದಿದೆ. ನಾವು ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್, ದಿಸ್ ಇಸ್ wrong, and AGGRESSIVE, aggressive. ಓಕೆ, ನಾವೆಲ್ಲಿ ಸ್ಟ್ರೆಸ್ ಮಾಡ್ತೀವಿ ಅಂತ ನೋಡಿ, ಅಗ್ರೆಸಿವ್. ಸೊ ನಾವು ಯು ಸಿ ಅಗ್ರೆಸಿವ್ ಅಂತ ಹೇಳುವಾಗ ಆ ಬಂದು ಬರ್ತಿದೆ. ಇಲ್ಲಿ ಅಗ್ರೆಸಿವ್ ಅಥವಾ ಅಗ್ರೆಸಿವ್ ಅನ್ನೋದು ಆ ಥರ ಬರೋದಿಲ್ಲ. ನಾವು ಹೇಳುವಾಗ ಆ ಪದಗಳು ಹೇಗೆ ಆ ಲೆಟರ್ಸ್ ತಗೊಳತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಸ್ಟ್ರೆಸ್ ಕೊಡ್ತಾ ಇದ್ದೀವಿ, ಎಂಫಸಿಸ್ ಕೊಡ್ತಾ ಇದ್ದೀವಿ, ಒತ್ತು ಕೊಡ್ತಾ ಇದ್ದೀವಿ. ಅಗ್ರೆಸಿವ್ ಆ ಮೀನಿಂಗು ಸಹ ಅದರಲ್ಲೇ ಬರ್ತಾ ಇದೆ, ಅಟ್ಯಾಕಿಂಗ್ ಟೈಪ್ ಇರೋರು ಅಗ್ರೆಸಿವ್ ಅಂತ ಹೇಳಿ. ಸೊ ದಿಸ್ ಈಸ್ ದ ರೈಟ್ ಒನ್. ಸಿ ಈಸ್ ದ ರೈಟ್ ಒನ್. ದೆನ್ ಇಮಿನೆಂಟ್. ವಾಟ್ ಡು ವಿ ಮೀನ್ ಬೈ ಇಮಿನೆಂಟ್? ಇಮಿನೆಂಟ್ ಅಂತ ಅಂದರೆ ಅದು ಬಂದೇ ಬರುತ್ತೆ, ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಇನ್ ಫ್ಯೂಚರ್. ಆಲ್ ರೈಟ್, ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ದೆನ್ ಇಟ್ ವಿಲ್ ಬಿ ದೇರ್. ಇಮಿನೆಂಟ್ ಅಂತ ಹೇಳಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ದೇರ್, ಬಟ್ ವೆನ್ ಅನ್ನೋದು ಬಹಳ ಬೇಗ ಬರಬಹುದು, ಬಟ್ ವಿ ಕಾಂಟ್ ಎಸ್ಕೇಪ್ ಫ್ರಮ್ ದಟ್. ಆಲ್ ರೈಟ್, ಸೊ ದೆರ್ ಈಸ್ ಅನ್ ಇಮಿನೆಂಟ್ ಡೇಂಜರ್ ಅಂತ ಹೇಳ್ತೀವಿ. ಇಮಿನೆಂಟ್ ಡೇಂಜರ್, ಪಾಸಿಬಲ್ ಡೇಂಜರ್ ಇದೆ. ಸೊ ಲೆಟ್ ಅಸ್ ಪ್ಲಾನ್
ಫಾರ್ ರಿಯಲಿ ಅವಾಯ್ಡಿಂಗ್ ದಟ್ ಸಿಚುವೇಶನ್ ಅಂತ ಹೇಳಿ. ಸೊ ಆ್ಯನ್ ಇಮಿನೆಂಟ್ ಡೇಂಜರ್ ಅಂದರೆ ಯಾವುದೋ ಒಂದು ಪೆಂಡಿಂಗಲ್ಲಿ ಬರ್ತಾ ಇರುವಂತಹ ಒಂದು ಅನ್ಅವಾಯ್ಡೇಬಲ್ ಸಿಚುವೇಶನ್, ಇಮಿನೆಂಟ್, ಓಕೆ, ವಿಚ್ ಕ್ಯಾನ್ ಹ್ಯಾಪನ್ ವೆರಿ ಸೂನ್. ನೌ ವಾಟ್ ಈಸ್ ಅ ಸ್ಪೆಲ್ಲಿಂಗ್? imminent, imminent, imminent. All the sounds seem to be the same, but then it is in the spelling, and this is the right one. It's not this, it's not this. Imminent, unavoidable, imminent, okay, which we can't sometimes escape at all. It is there, lurking. Lurking andre adu kaadistha ide, barabahudu, okay, anytime it may appear in front of us. That is called as an imminent situation, unavoidable. Now, calibration. What do we mean by calibrate? Calibrate anta ಹೇಳಿದ್ರೆ ಯು ಹ್ಯಾವ್ ಅ ಸ್ಕೇಲ್. ಆ್ಯಕ್ಚುಲಿ ಕ್ಯಾಲಿಬ್ರೇಟ್ ಅಂತ ಅಂದರೆ ಎಲ್ಲಿ ಒಂದೊಂದು ಕ್ಯಾಲಿಬ್ರೇಟ್ ಆಗಿರುವಂಥದ್ದು, ದಟ್ ಮೀನ್ಸ್ ದೇ ವುಡ್ ಹ್ಯಾವ್ ಮಾರ್ಕ್ಡ್, ಆಲ್ ರೈಟ್. ಸೊ ಮೆಷರ್ಮೆಂಟ್ ಮಾಡಿರುವಂಥ ಒಂದು ಸ್ಟ್ಯಾಂಡರ್ಡ್ ಮಾಡಿರುವಂಥದ್ದು. ಕ್ಯಾಲಿಬ್ರೇಟೆಡ್ ಅಂತ ಅಂದರೆ ದಟ್ ಮೀನ್ಸ್ ವೇರ್ ಅದು ಯೂನಿಟ್ಸ್ ಆಗಿರ್ಬೋದು, ಅದು ಒಂದು ಸ್ಟ್ಯಾಂಡರ್ಡ್ನ ಮೆಷರ್ ಮಾಡುವಂಥದ್ದು ಇರಬಹುದು. ವೇರ್ ಯು ಹ್ಯಾವ್ ಗಾಟ್ ಸಚ್ ಮಾರ್ಕಿಂಗ್ಸ್. ಓಕೆ, ಇಟ್ಸ್ ಕ್ಯಾಲಿಬ್ರೇಟೆಡ್ ಅಂತ ಹೇಳಿದ್ರೆ ಮಾರ್ಕ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ಯುವರ್ ಥರ್ಮೋಮೀಟರಲ್ಲಿ 0 ಡಿಗ್ರಿ, 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಅಂತ ಹೇಳಿ ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಮಾರ್ಕ್ ಮಾಡಿರೋದನ್ನು ವಿ ಕಾಲ್ ಇಟ್ ಆಸ್ ಅ ಕ್ಯಾಲಿಬ್ರೇಟೆಡ್ ಇನ್ಸ್ಟ್ರೂಮೆಂಟ್. ಅಂದರೆ ಸಮಥಿಂಗ್ ವಿಚ್ ಇಸ್ ಮೆಷರ್ಡ್ ಆ್ಯಂಡ್ ವಿಚ್ ಇಸ್ ವೇರ್ ದ ಯೂನಿಟ್ಸ್ ಆರ್ ವೆರಿ ವೆರಿ ಸ್ಪೆಸಿಫೈಡ್, ಆಲ್ ರೈಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಲಿಬ್ರೇಷನ್. ನೌ ವಾಟ್ ಈಸ್ ದ ಸ್ಪೆಲ್ಲಿಂಗ್? Calibration, 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 and all the sounds are the same, but the right one is this. CALIBRATION, calibration. Caliber ಅಂದರೆ ಒಂದು ಸ್ಟ್ಯಾಂಡರ್ಡ್. ಓಕೆ, ಸೊ ದಟ್ ಈಸ್ ಅ ಮೆಷರ್ಮೆಂಟ್ ವೇರ್ ಯು ಮೆಷರ್ ಸಂಬಡೀಸ್ ಟ್ಯಾಲೆಂಟ್ ಇರ್ಬೋದು, ಅಥವಾ ಸಮ್ ಟೈಪ್ ಆಫ್ ಯೂನಿಟ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ವೇರ್ ಹೀ ಈಸ್ ಆಫ್ ಅ ಡಿಫ್ರೆಂಟ್ ಕ್ಯಾಲಿಬರ್ ಅಂತಂದರೆ ಡಿಫ್ರೆಂಟ್ ಲೆವೆಲ್ಲೇ, ಬೇರೆನೇ ಸ್ಟ್ಯಾಂಡರ್ಡ್ ಅಂತ ಅರ್ಥ. ಸೊ ದ್ಯಾಟ್ ಈಸ್ ಕ್ಯಾಲಿಬ್ರೇಷನ್. ಐ ಆಮ್ ಸಾರಿ, ದಿಸ್ ಇಸ್ ದ ರೈಟ್ ಒನ್. ವೆರಿ ಸಾರಿ, ಇಲ್ಲಿ ಡಬಲ್ ಆರ್ ಬರೋದಿಲ್ಲ, ಸಿಂಗಲ್ ಆರ್ ಅದು. ಸೊ ದಿಸ್ ಇಸ್ ದ ರೈಟ್ ಒನ್. ಬಿ ಈಸ್ ದ ರೈಟ್ ಒನ್. ಕ್ಯಾಲಿಬ್ರೇಷನ್. ಫೈನ್. Next one, assassination. Assassination, just to see the sound there. Assassinate ಅಂತ ಹೇಳುವಾಗ ಏನು assassination ಅಂತ ಹೇಳಿದ್ರೆ, ಸಾಮಾನ್ಯ ಜನರನ್ನು ಮೇ ಬಿ ಬೈ ಅ ಕಾನ್ಸ್ಪಿರಸಿ, ಒಂದು ಸಂಚು ಮಾಡಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ರೆ ಅದು ಮರ್ಡರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಬಟ್ ವೆನ್ ಸಂಬಡಿ ಈಸ್ ಇನ್ ಅ ಪವರ್ಫುಲ್ ಪೊಸಿಷನ್, ಲೈಕ್ ಅ ಕಿಂಗ್, ಲೈಕ್ ಅನ್ ಎಂಪರರ್, ಲೈಕ್ ಅ ಲೀಡರ್ ಆಫ್ ಅ ಕಂಟ್ರಿ, ದ ಮಿನಿಸ್ಟರ್ ಆಫ್ ಅ ಕಂಟ್ರಿ, ಓಕೆ, ಅಂತ ಒಂದು ದೊಡ್ಡ ಹುದ್ದೆಯಲ್ಲಿ, ಒಂದು ಅಫಿಷಿಯಲ್ ಡೆಸಿಗ್ನೇಷನಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಒಂದು ಅಂದರೆ ಇಫ್ ದೇ ಆರ್ ಮರ್ಡರ್ಡ್ ಅಂತ ಹೇಳಿದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನ್ ಅಸ್ಸಾಸಿನೇಷನ್. ಅ ಪ್ಲ್ಯಾನ್ಡ್ ಕನ್ಸ್ಪೈರ್ಡ್ ಕಿಲ್ಲಿಂಗ್ ಆಫ್ ಅ ಲೀಡರ್, ಆಫ್ ಅ ಪರ್ಸನ್ ಆಫ್ ಅ ಪ್ರಾಮಿನೆಂಟ್ ಪೊಸಿಷನ್. ಒಂದು ದೊಡ್ಡ ಒಳ್ಳೆ ಹುದ್ದೆಯಲ್ಲಿ ಇರೋರನ್ನು ಸಂಚು ಮಾಡಿ ಮರ್ಡರ್ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಆನ್ ಅಸ್ಸಾಸಿನೇಷನ್, ಆಲ್ ರೈಟ್. ಅಸ್ಸಾಸಿನೇಷನ್, ಪ್ರೊನೌನ್ಸ್ ಇಟ್. ಅದು ಹೇಗೇಗೋ ಹೇಳೋವಂಥದ್ದಲ್ಲ. assassinate, verb, assassination, noun. Okay, so what is the spelling? ASSASSINATION. So this is the right, no, ASSASSI, yes. ಅಸೆಸ್ ಅಂತ ಅಂದ್ಕೊಳ್ಬೇಡಿ. ಅಸೆಸ್ ಇಸ್ ಟು ಇವ್ಯಾಲ್ಯೂಯೇಟ್. ASSESS ಅನ್ನೋದು ಟು ಅಸೆಸ್, ಅಸೆಸ್ಮೆಂಟ್. ಅಸೆಸಿನೇಷನ್ ಅಲ್ಲ, ಅದು ಅಸೆಸ್ಮೆಂಟ್, ಆಲ್ ರೈಟ್. ಇದು ಅಸ್ಸಾಸಿನೇಷನ್. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಸೀನ್, ಇವೆಲ್ಲನೂ ಸಹ ವಿ ಕಾಲ್ ದೆಮ್ ಆಸ್ ಸಫಿಕ್ಸಸ್ ಅಟ್ ದಿ ಎಂಡ್ ಆಫ್ ಅ ಪರ್ಟಿಕ್ಯುಲರ್ ವರ್ಡ್, ಆಲ್ ರೈಟ್, ಟು ಮೇಕ್ ದೆಮ್ ಆಸ್ ನೌನ್ ಫಾರ್ಮ್ಸ್. ಸೊ ಅಸ್ಸಾಸಿನೇಟ್ ಈಸ್ ವರ್ಬ್, ಅಸ್ಸಾಸಿನೇಷನ್ ಈಸ್ noun, all right. So C is the right one. Then next, insurgency. ಇನ್ಸರ್ಜೆನ್ಸಿ ಅಂತ ಅಂದರೆ ವಾಟ್ಸ್ ದ ಮೀನಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ರೆವೋಲ್ಟ್, ರೆಬೆಲಿಯನ್, ದ ಪೀಪಲ್ ಇವಾಗ ಯಾವುದೋ ಒಂದು ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಒಂದು ದಂಗೆ ಎದ್ದು ಬರ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇನ್ಸರ್ಜೆನ್ಸಿ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಒಂದು ಗವರ್ಮೆಂಟ್ ವಿರುದ್ಧ ಯಾರಾದರೂ ಅದರ ವಿರುದ್ಧ ಹೋದಾಗ, ಅದನ್ನು ಅಪೋಸ್ ಮಾಡಿದಾಗ, ಒಂದು ಫಾರ್ಮಲ್ ಆಗಿ ಒಂದು ರೆಬೆಲಿಯನ್ ಥರ ಆರ್ಗನೈಸ್ ಮಾಡಿಕೊಂಡು ಬಂದಾಗ ಅದನ್ನು ನಾವು ಇನ್ಸರ್ಜೆನ್ಸಿ ಅಂತ ಹೇಳ್ತೀವಿ. ಸೊ ಇನ್ಸರ್ಜೆನ್ಸಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ರೆಬೆಲಿಯಸ್ ಅಟ್ಯಾಕ್, ಓಕೆ, ಆರ್ ಅ ರೆಬೆಲಿಯಸ್ ಅಟ್ಯಾಕ್ ಆರ್ ಅ ರಿವೋಲ್ಟ್.
ಸಿ ಮೈ ಪರ್ಪಸ್ ಇಸ್ ದ್ಯಾಟ್ ನೀವು ಬರೀ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಡಿ. ನಾನು ಇವಾಗ ಬರೀ ಸ್ಪೆಲ್ಲಿಂಗ್ಸ್ ನೋಡ್ಕೊಳ್ತೀನಿ, ಯಾವ ಸ್ಪೆಲ್ಲಿಂಗ್ ಕರೆಕ್ಟ್ ಅಂತ ಹೇಳಿ. ಯು ಆರ್ ಲರ್ನಿಂಗ್ ನ್ಯೂ ವರ್ಡ್ಸ್ ಆ್ಯಂಡ್ ನ್ಯೂ ಮೀನಿಂಗ್ಸ್ ಆಲ್ಸೋ ಅಲಾಂಗ್ ವಿತ್ ದ ಸ್ಪೆಲ್ಲಿಂಗ್ಸ್ ಅಲ್ವಾ. ಸೊ ಇಟ್ ಈಸ್ ಅ ಹೋಲಿಸ್ಟಿಕ್ ಎಕ್ಸರ್ಸೈಸ್. ಬರೀ ಒಂದು ಕಡೆ ಫೋಕಸ್ ಮಾಡಬೇಡಿ. ವೆನ್ ಯು ಕಮ್ ಅಕ್ರಾಸ್ ಎ ನ್ಯೂ ವರ್ಡ್ ಅಂತ ಹೇಳಿದಾಗ ಅದರ ಸ್ಪೆಲ್ಲಿಂಗ್ ಇರ್ಬೋದು, ಅದರ ಪ್ರೊನೌನ್ಸಿಯೇಷನ್ ಇರಬಹುದು, ಆ್ಯಂಡ್ ಇಟ್ ಈಸ್ ಅ ನ್ಯೂ ವರ್ಡ್, ನ್ಯೂ ಮೀನಿಂಗ್ ಬರ್ತಾ ಇದೆ. ಸೊ ಪ್ಲೀಸ್ ಬಿ ಅಟೆಂಟಿವ್. ಒಂದು ಹೊಸ ಪದನ ಇವತ್ತು ಕಲ್ತ್ಕೊಳ್ತಾ ಇದ್ದೀವಿ. ನಾಟ್ ಓನ್ಲಿ ಒನ್, there are many more to follow. So all these are something like a development, increasing your vocabulary. ಇಷ್ಟು ಪದಗಳು ಗೊತ್ತಿತ್ತು. ಇವತ್ತಿನ ಕ್ಲಾಸ್ ಆದಮೇಲೆ ಐ ನೋ about 20 words more along with their meanings, along with their spellings and along with their pronunciations. And these three are very important concepts for language learning ಅಲ್ವಾ. ಸೊ ಹಾಗಾಗಿ ಇನ್ಸರ್ಜೆನ್ಸ್ ಅಂತಂದ್ರೇನು, an attack, a rebellion, a revolt. Okay, the spelling ಇಲ್ಲಿ ನೋಡಿ, this is wrong. All right, insurgency also is wrong. Insurgency is also wrong. And this, yes, insurgency. This is the right one. INSURGENCY. Insurgency. Fine. ನೆಕ್ಸ್ಟ್ ಒನ್, ರಿಕ್ರೂಟ್ಮೆಂಟ್. ಎಲ್ಲರೂ ಮಾತಾಡ್ತೀವಲ್ಲ, ರಿಕ್ರೂಟ್ಮೆಂಟ್ ಅಂತಂದರೆ ಏನು? ವೇರ್ ಅ ಗವರ್ಮೆಂಟ್ ಅಫಿಷಿಯಲಿ ಅಪಾಯಿಂಟ್ಸ್ ಇಟ್ಸ್ ಎಂಪ್ಲಾಯೀಸ್, ಇಟ್ಸ್ ಸ್ಟಾಫ್ ಫಾರ್ ದ ವೇರಿಯಸ್ ಪೊಸಿಷನ್ಸ್ ದಟ್ ಆರ್ ವೇಕೆಂಟ್ ಅನ್ನೋವಾಗ ಆ್ಯನ್ ಅಫಿಷಿಯಲ್, ಅ ಫಾರ್ಮಲ್ ಅಪಾಯಿಂಟ್ಮೆಂಟ್ ಆಫ್ ಮೆನಿ ಪೀಪಲ್, ಇಟ್ ಈಸ್ ಕಾಲ್ಡ್ ಆಸ್ ರಿಕ್ರೂಟ್ಮೆಂಟ್. ಓಕೆ, ಥ್ರೂ ಅ ಪ್ರಾಸೆಸ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ರಿಕ್ರೂಟ್. ರಿಕ್ರೂಟ್ ಮೀನ್ಸ್ ಟು ಅಪಾಯಿಂಟ್ ಥ್ರೂ ಅ ಪ್ರಾಸೆಸ್. ಜಸ್ಟ್ ಡೈರೆಕ್ಟ್ ಆಗಿ ಅಂತಲ್ಲ, ರಿಕ್ರೂಟ್ಮೆಂಟ್ ಅನ್ನೋದು ಒಂದು ಪ್ರಾಸೆಸ್. ಸೊ ಹಾಗಾಗಿ ವಾಟ್ಸ್ ದ ರೈಟ್ ಸ್ಪೆಲ್ಲಿಂಗ್? RUITMENT, ರಿಕ್ರೂಟ್ಮೆಂಟ್, ರಿಕ್ರೂಟ್ಮೆಂಟ್, ರಿಕ್ರೂಟ್ಮೆಂಟ್. ಎಲ್ಲರೂ ಹಾಗೆ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರೆ. ರಿಕ್ರೂಟ್ಮೆಂಟ್ ಅನ್ನೋವಾಗ ಪ್ರೊನೌನ್ಸಿಯೇಷನ್ ಯಾವುದನ್ನು ಸಹ ಆರ್ ಬಂದಾಗ ಡೋಂಟ್ ಸ್ಟ್ರೆಸ್ ಆನ್ ಇಟ್, ಯಾಕೆಂದ್ರೆ ಅದು ಕರ್ಕಶವಾಗಿ ಸೌಂಡ್ ಕೊಡುತ್ತೆ. ಹಾಗಾಗಿ ರಿಕ್ರೂಟ್ಮೆಂಟ್ ಅಂತ ಹೇಳಿ ಜಸ್ಟ್ ಟೆಲ್ ಇಟ್ ಇನ್ ಅ ವೆರಿ ಪ್ಲೇನ್ ಆ್ಯಂಡ್ ನೈಸ್ ಫ್ಯಾಷನ್. ಆಲ್ ರೈಟ್, ರಿಕ್ರೂಟ್ಮೆಂಟ್ ಅಂತ ಹೇಳಿ ಪ್ರತಿಯೊಂದು ಸೌಂಡನ್ನು ಒತ್ತಿ ಒತ್ತಿ ಹೇಳಬೇಡಿ. ಸೊ ರಿಕ್ರೂಟ್ಮೆಂಟ್. ಸೊ ದಿಸ್ ಇಸ್ ಅ ರೈಟ್ ಒನ್. ಆಲ್ ದೀಸ್ ಆರ್ ರಾಂಗ್. ನೋ ಡಬಲ್ ಟಿ there, only single T. Now, next one, vengeance. What do we mean by vengeance? So, vengeance ಅಂತ ಹೇಳಿದ್ರೆ ಸೇಡು. ಆಲ್ ರೈಟ್, ಒಂದು ನಾವೇನು ಒಂದು ಯಾರ ಮೇಲಾದರೂ ಒಂದು ವಾಟ್ ಯು ಕಾಲ್, ಯಾರು ನಮ್ಗೆ ಅನ್ಯಾಯ ಮಾಡಿದ್ದಾರೆ, ಅದಕ್ಕೆ ನಾವು ಬಹಳ ಒಂದು ವಾಪಸ್ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಮತ್ತೆ ತಿರುಗೇಟ್ ಕೊಡ್ತೀವಲ್ಲ, ದಟ್ ಈಸ್ ಕಾಲ್ಡ್, ಅಂದರೆ ಮನಸ್ಸಲ್ಲೇ ವಿಷ ಇಟ್ಕೊಂಡು ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ, ಅಥವಾ ಇಮಿಡಿಯೇಟ್ ಆಗಿ ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ದು ಅವ್ರು ವಾಪಸ್ ಕೊಡೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ತಿರಲ್ಲ, ಆ ಸೇಡ್ ಇಟ್ಕೊಂಡಿರ್ತಿರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ವೆಂಜನ್ಸ್. ಆಲ್ ರೈಟ್, ಸೊ ವೆಂಜನ್ಸ್ ಅಂತ ಹೇಳ್ತಾ ಅದರಲ್ಲಿ ಹೇಟ್ರೆಡ್ ಇರುತ್ತೆ, ಆಮೇಲೆ ವಾಪಸ್ ಕೊಡಲೇಬೇಕು ಅನ್ನೋ ಒಂದು ಈಗೋ ಇರುತ್ತೆ. ಸೊ ಆಲ್ ದಟ್ ಮಿಕ್ಸ್ಡ್ ಅಪ್ ಇಸ್ ಕಾಲ್ಡ್ ಆಸ್ ವೆಂಜನ್ಸ್, ಅಂದರೆ ಒಂಥರ ಸೇಡು ಅಂತ ಹೇಳಿ. ಓಕೆ, ಸೇಡು ಅಂತ ಹೇಳಿದ್ರೆ ವೆಂಜನ್ಸ್. ನಾವು ವಾಟ್ ಇಸ್ ದ ಸ್ಪೆಲ್ಲಿಂಗ್ ಆಫ್ ದಟ್? ದಿಸ್ ಈಸ್ ರಾಂಗ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ರಾಂಗ್. ದಿಸ್ ಈಸ್ ದ ರೈಟ್ ಒನ್. ದಿಸ್ ಈಸ್ ರಾಂಗ್. ಓಕೆ, VENGEANCE. ಅಗೇನ್ ರಿಮೆಂಬರ್, ANCE ಈಸ್ ದ ಸಫಿಕ್ಸ್. ಓಕೆ, ಟು ಟೇಕ್ ವೆಂಜನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ವರ್ಬ್ ಇಲ್ಲ. ಆಲ್ ರೈಟ್, ವಿ ಕ್ಯಾನ್ ಓನ್ಲಿ ಟೆಲ್ ದಟ್ ಟು ಟೇಕ್ ವೆಂಜನ್ಸ್ ಅಂತ ಹೇಳಿದ್ರೆ ಟೇಕ್ ವರ್ಬ್ ಆಗುತ್ತೆ, ವೆಂಜನ್ಸ್ ನೌನ್ ಆಗುತ್ತೆ. ರಿವೆಂಜ್, ವೆಂಜನ್ಸ್ ಅಂತ ಅಂದರೆ ರಿವೆಂಜ್. ಆಲ್ ರೈಟ್, ಸೊ ರಿವೆಂಜ್ ಅನ್ನೋದು ನೌನ್, ವೆಂಜನ್ಸ್ ಅನ್ನೋದು ಬೆಟರ್ ವೇ ಆಫ್ ಟೆಲಿಂಗ್ ದಟ್. ಓಕೆ, ಸೊ ವೆಂಜನ್ಸ್. Then, how do you pronounce this and what is this actually? We have seen many people, ಅದು ಹೇಗೆ ಸೌಂಡ್ ಅಕ್ಷರಗಳು ಬರುತ್ತೆ ಆ ರೀತಿಯೇ ಹೇಳ್ತಾರೆ. ಎಂಟ್ರಪ್ರೆನರ್, ಎಂಟ್ರಪ್ರನಾರ್. I see people pronouncing it in different ways. All right, so how do you pronounce it originally ಅಂತ ಹೇಳಿದ್ರೆ ಅದು ಸೌಂಡ್ ಯಾವ ಥರ ಈ ಇದ್ರೂ ಸಹ ಇದನ್ನು ಆಂಟ್ರಪ್ರನೂರ್, ಆಂಟ್ರಪ್ರನೂರ್. ಪ್ಲೀಸ್ ಪ್ರಾಕ್ಟೀಸ್ ಇಟ್. ಎಂಟರ್ಪ್ರೆನರ್ಶಿಪ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ದೇರ್ ಈಸ್ some of you BCom students, BBA students ಇದ್ದರೆ ENTREPRENEURSHIP. How do you pronounce this? Entrepreneurship. This is how the students tell. ಯಾಕೆಂದರೆ ಅಲ್ಲಿ ಏನು ಸೌಂಡ್ಸ್ ಇದೆ ಅದನ್ನೇ ಹೇಳ್ತೀರಾ ನೀವು. ಬಟ್ this is pronounced as entrepreneurship. ಥ್ರ ಅಲ್ಲಿ ಥ ಇಲ್ಲ, ಬಟ್ ಟ ಇದೆ. ಓಕೆ, ಬಟ್ ದಟ್ ಈಸ್ ಹೌ ಯು ಪ್ರೊನೌನ್ಸ್ ಇಟ್. ಆಂಟ್ರಪ್ರನೂರ್, ಆಂಟ್ರಪ್ರನೂರ್ಶಿಪ್. ಓಕೆ, ದಟ್ ಮೀನ್ಸ್ ವಾಟ್? ಆ್ಯಂಡ್ ಆಂಟ್ರಪ್ರನೂರ್ ಅಂತ ಹೇಳಿದ್ರೆ ಬಿಸ್ನೆಸ್, ಬಿಸ್ನೆಸ್ ಮ್ಯಾನ್. ಓಕೆ,
businessman, entrepreneur ಅಂತ ಅಂದರೆ it can be a male businessman or a female businessman, but general ಆಗಿ we call entrepreneur ಅಂತ ಹೇಳಿ. For example, Infosys Narayan Murthy is an entrepreneur. That means a businessman, all right? And then entrepreneurship ಅಂತ ಹೇಳಿದ್ರೆ ಅಂದರೆ ಆ ಬಿಸ್ನೆಸ್ಸಿನ ಒಂದು ಸಂಬಂಧಪಟ್ಟ ಹಾಗೆ ಆ ಆರ್ಗನೈಸೇಷನ್ ಅಥವಾ ಅದ ಒಂದು ಆ ಕಂಪ್ಲೀಟ್ ಆಗಿ ಅದೊಂದು ನೌನ್ ಫಾರ್ಮಲ್ಲಿ ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿದಾಗ ಆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಆ ಒಂದು ಪ್ರಾಸೆಸ್ಸನ್ನು ವಿ ಕಾಲ್ ಇಟ್ ಆಸ್ ಆಂಟ್ರಪ್ರಿನರ್ಶಿಪ್. ನಾವು ವಾಟ್ ಇಸ್ ದ ಸ್ಪೆಲ್ಲಿಂಗ್? ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ENTREPRENEUR. I am sorry, this is the right one. This is wrong and this is wrong. So ENTREPRENEUR, ಎಂಟ್ರಪ್ರೆನ್ಯೂರ್ ಅಲ್ಲ, ಆಂಟ್ರಪ್ರೆನ್ಯೂರ್. ಜಸ್ಟ್ ಫಿಕ್ಸ್ ಇಟ್ ಇನ್ ಯೋರ್ ಮೈಂಡ್. ಇದನ್ನು ಎಕ್ಸಸೈಸ್ ತಗೊಂಡ ಮೇಲೂ ಸಹ ನೆಕ್ಸ್ಟ್ ಟೈಮ್ ವೆನ್ ಯು ಸೇ ಎಂಟ್ರಪ್ರೆನ್ಯೂರ್ ಅಂತ ಹೇಳಿದ್ರೆ ಇದು ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ದೇ ಫೋರ್ ಅಟ್ಲೀಸ್ಟ್ ಒಂದು ವಾಟ್ ಎವರ್ ಯು ಲರ್ನ್ ಇಂಪ್ಲಿಮೆಂಟ್ ಇಟ್, ಆಲ್ ರೈಟ್. ನೆಕ್ಸ್ಟ್ ಟೈಮ್ ವೆನ್ ಯು ಯೂಸ್ ದಟ್ ವರ್ಡ್ ಆರ್ ಕಮ್ ಅಕ್ರಾಸ್ ದಟ್ ವರ್ಡ್ ಅಂತ ಹೇಳಿದ್ರೆ ಮೇಕ್ ಅ ಚೇಂಜ್. ಎಲ್ಲರೂ ತಪ್ಪು ಹೇಳ್ತಿರ್ಬೋದು, ನೀವಾದರೂ ಸರಿಯಾಗಿ ಹೇಳಿ, ಆಲ್ ರೈಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಂಟ್ರಪ್ರೆನ್ಯೂರ್. ಫೈನ್. ದೆನ್ ಒಫೆನ್ಸ್ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಇನ್ನೊಬ್ಬರಿಗೆ ನೋವಾಗೋ ಥರ ಮಾತಾಡೋ ಅಂಥದ್ದು, ಕಟುವಾಗಿ ಮಾತಾಡೋ ಅಂಥದ್ದು, ಜನರಲ್ ಆಗೂ ಇರ್ಬೋದು ಅಥವಾ ಪರ್ಟಿಕ್ಯುಲರ್ಲಿ ಲೀಗಲ್ ಆಗಿ. ಒಫೆನ್ಸ್ ಅಂತ ಅಂದರೆ ವಿಚ್ ಕ್ಯಾರೀಸ್ ಅ ಪನಿಷ್ಮೆಂಟ್, ಆಲ್ ರೈಟ್. ಸೊ ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಒಫೆನ್ಸ್. ಲೀಗಲ್ ಆಗಿ ತಪ್ಪು ಮಾಡಿದಾಗ ಅದು ಒಫೆನ್ಸ್. ಆದರೆ ನಾವು ಮಾತಲ್ಲಿ ಇನ್ನೊಬ್ಬರಿಗೆ ಹರ್ಟ್ ಮಾಡಿದಾಗ ವಿ ಒಫೆಂಡ್ ದೆಮ್ ಅಂತ ಅಂದಾಗ ಒಫೆಂಡ್ ಇಸ್ ಅ ವರ್ಬ್, ಒಫೆನ್ಸ್ ಇಸ್ ಅ ನೌನ್, ಒಫೆನ್ಸಿವ್ ಇಸ್ ದಿ ಅಡ್ಜೆಕ್ಟಿವ್ ಆ್ಯಂಡ್ ಒಫೆನ್ಸಿವ್ಲಿ ಇಸ್ ದಿ ಅಡ್ವರ್ಬ್. ಓಕೆ. ಸೊ ಒಫೆಂಡ್ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡೋದು, ಅವ್ರ ಈಗೋಗೆ ಒಂದು ಸ್ವಲ್ಪ ಪೆಟ್ಟು ಬೀಳೋ ಥರ, ಬ್ಲೋ ಆಗೋ ಥರ ಮಾತಾಡೋ ಅಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅನ್ ಒಫೆನ್ಸ್. ತಪ್ಪದು ಅಂತ ಹೇಳಿ. ಸೊ ಇಟ್ ಈಸ್ ನಾಟ್ OFENCE, ಒಫಾನ್ಸ್ ಅಲ್ಲ, ದಿಸ್ ಇಸ್ ದ ರೈಟ್ ಒನ್. OFFENCE ಇಸ್ ದ ರೈಟ್ ಒನ್, ಒಫೆನ್ಸ್, ಆಲ್ ರೈಟ್. ಸಮಥಿಂಗ್ ವಿಚ್ ಈಸ್ ಸಮಥಿಂಗ್ ವಿಚ್ ಇಸ್ ರಾಂಗ್ ಅಷ್ಟೇ. Then the next one, exaggerate. What's the meaning of exaggerate? Exaggerate ಅಲ್ಲಿ ಇದೆ ಅಂತ exaggerate ಅಲ್ಲ. ಓಕೆ. ಸೊ ಇಟ್ ಈಸ್ exaggerate ಅಂದರೆ ಉತ್ಪ್ರೇಕ್ಷೆ ಮಾಡೋವಂಥದ್ದು. ಸೊ ಇಷ್ಟಿದ್ರೆ ಇಷ್ಟನ್ನು ವಿ ಡ್ರ್ಯಾಗ್ ಇಟ್ ಆ್ಯಂಡ್ ವಿ ಬ್ಲೋಟ್ ಇಟ್ ಆ್ಯಂಡ್ ವಿ ಟೆಲ್ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆಸ್ ಅನ್ exaggeration. Exaggerate is the verb, exaggeration is the noun. Okay. Then what's the spelling? The spelling is EXAGGERATE. Now where does this come here? So it is not this, it is not this, it is not this, but it is this. Exaggerate ಅಂದರೆ ಉತ್ಪ್ರೇಕ್ಷೆ, ಹೈಪರ್ಬೋಲ್ ಅಂತ ಹೇಳ್ತೀವಿ. ಅಂದರೆ ಇಷ್ಟೇ ಇರೋದನ್ನು ಅದನ್ನು ಎಳೆದು ವಿ ಮೇಕ್ ಇಟ್ ಅಪ್ ಆಸ್ ಇಫ್ ಇಟ್ ಇಸ್ ಸಮಥಿಂಗ್ ವೆರಿ ಬಿಗ್ ಆ್ಯಂಡ್ ಹ್ಯೂಜ್ ಅನ್ನೋ ಥರ. ಇಲ್ಲದೆ ಇರೋದನ್ನೆಲ್ಲ ಸೃಷ್ಟಿ ಮಾಡಿ ಮಸಾಲೆ ಹಾಕಿ ಮಾತಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆನ್ ಎಕ್ಸಾಜರೇಷನ್. ಓಕೆ. ದೆನ್ ಬೆನಿಫಿಷಿಯರಿ. ಬೆನಿಫಿಷಿಯರಿ ಅಂದರೆ ಏನು? ಬೆನಿಫಿಷಿಯರಿ, ಬೆನಿಫ್ಯಾಕ್ಟರ್, ಬೆನಿಫಿಷಿಯರಿ ಅಂದರೆ ಯಾರಿಂದ ನಾವು ಸಹಾಯ ತಗೊಂಡಿರ್ತೀವಿ ನಾವು ಅಥವಾ ಅವರು, ದೇ ಆರ್ ಕಾಲ್ಡ್ ಆಸ್ ಬೆನಿಫಿಷಿಯರೀಸ್. ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಕಲ್ಲಿ ಹೋಗ್ತೀರಾ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಯಾರಿಗೋ ಸ್ವಲ್ಪ ಹಣ ಹಾಕ್ತೀರಾ. ಓಕೆ. ನೀವು ಹಾಕ್ತಾ ಇದ್ರೆ ನೀವು ಬೆನಿಫ್ಯಾಕ್ಟರ್. ಓಕೆ. ಸೊ ಯಾರು ಆ ಹಣ ರಿಸೀವ್ ಮಾಡ್ಕೊಂಡಿರ್ತಾರೆ ದೇ ಆರ್ ದಿ ಬೆನಿಫಿಷಿಯರೀಸ್. ಯಾರ ಅಕೌಂಟಿಗೆ ಆ ಹಣ ಬಂದಿರತ್ತಲ್ಲ, ಹೂ ಈಸ್ ಬೆನಿಫಿಟಿಂಗ್ ಫ್ರಮ್ ದ್ಯಾಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ದಿ ಬೆನಿಫಿಷಿಯರಿ. ಕೊಡ್ತಾ ಇರೋರು ಬೆನಿಫ್ಯಾಕ್ಟರ್ ಅಷ್ಟೇ ಕೊಡ್ತಿರೋದು, ಆಲ್ ರೈಟ್. ಬಟ್ ಯಾರ ಅಕೌಂಟಿಗೆ ಹಾಕ್ತಿದ್ದಾರೆ ಹಿ ಈಸ್ ದ ಬೆನಿಫ್ಯಾಕ್ಟರ್. ಆ ಅಕೌಂಟಿಂದ ಯಾರು ಡ್ರಾ ಮಾಡ್ಕೊಳ್ತಿದ್ದಾರೆ ಹಿ ಆರ್ ಶಿ ಈಸ್ ದ ಬೆನಿಫಿಷಿಯರಿ ಬಿಕಾಸ್ ಈಸ್ ಟೇಕಿಂಗ್ ದ ಬೆನಿಫಿಟ್ ಔಟ್ ಆಫ್ ಇಟ್, ಆಲ್ ರೈಟ್. ನೌ ವಾಟ್ಸ್ ದ ಸ್ಪೆಲ್ಲಿಂಗ್ ಆಫ್ ಬೆನಿಫಿಷಿಯರಿ? Okay, BENEFICIARY, beneficiary, benefactor, beneficiary. Then physiology. Now what is physiology? Physiology andre the study physiology means the study which about the physical aspects of the human beings. Okay, any physical study is called as physiology. Logy ಅಂದರೆ ಒಂದು ಶಾಸ್ತ್ರ, ಒಂದು ಅಧ್ಯಯನ, a study, a knowledge. Okay, branch of knowledge. So physical ಅಂತ ಹೇಳಿದ್ರೆ that which you can see, which you can touch, all right, and which has got some shape and a form. So that is called as physical. Okay, so ಹಾಗಾಗಿ ಅದು physiology, the study of anything of matter. Okay, physical matter ಅಂತ ಇರೋದನ್ನ ನಾವು physiology ಅಂತ ಹೇಳ್ತೀವಿ. Now which is the right
spelling. Physiology. So this is the right one. Physiology, physics, anything of practical thing, anything that can be seen, okay, anything that can be felt, okay, so which occupies a space and ಅದಕ್ಕೆ ಒಂದು ನೇಚರ್, ಒಂದು ಫಾರ್ಮ್ ಇರೋ ಒಂದು ಫೀಚರ್ಸ್ ಇತ್ತು ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಥಿಂಗ್ ಎಲಿಮೆಂಟ್. ಆ್ಯಂಡ್ ಅದರ ಸ್ಟಡಿ ಬಂದು ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಯಾಲಜಿ, ದ ಸ್ಟಡಿ ಆಫ್ ದಿ ಸ್ಟ್ರಕ್ಚರ್ ಆಫ್ ಎನಿಥಿಂಗ್. Competent. Now, how do you say competent? Competent. ಸೊ ಕಾಂಪಿಟೆಂಟ್ ಅಂತ ಅಂದ್ರೇನು, ಒಂದು ಎಬಿಲಿಟಿ ಇರೋರು, ಒಂದು ಕಾಂಪಿಟೆನ್ಸ್ ಇರೋರು. ಅಂದರೆ ಫಾರ್ ಎಕ್ಸಾಂಪಲ್ ಇನ್ನೊಬ್ರಿಗಿಂತ ನಾವು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಕಾಂಪಿಟೆಂಟ್ ಪರ್ಸ್ನಾಲಿಟಿ ಅಂತಂದ್ರೇನು, ನನಗೆ ಬರೋದಿಷ್ಟೇ ಅಂತ ಹೇಳಿ ನಮ್ಮ ಟ್ಯಾಲೆಂಟ್ ಇದ್ದರೂ ಸಹ ನಾವು ಯೂಸ್ ಮಾಡ್ಕೊಳ್ಳದೆ ಇರೋವಾಗ ಯು ಆರ್ ಇನ್ಕಾಂಪಿಟೆಂಟ್, ಯು ಆರ್ ನಾಟ್ ಫಿಟ್ ಫಾರ್ ದಟ್ ಪೊಸಿಷನ್. ಸೊ ವೆನ್ ಆರ್ ಯು ಕಾಂಪಿಟೆಂಟ್ ಅಂತ ಹೇಳಿದ್ರೆ ಯು ಟೇಕ್ ಸಮಥಿಂಗ್ ಆಸ್ ಅ ಚಾಲೆಂಜ್ ಆ್ಯಂಡ್ ಪ್ರೂವ್ ಯುವರ್ ಸೆಲ್ಫ್. ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಲೀಡರ್ ಅಂತ ಹೇಳಿದಾಗ ಅ ಲೀಡರ್ ಶುಡ್ ಬಿ ಅ ಕಾಂಪಿಟೆಂಟ್ ಪರ್ಸ್ನಾಲಿಟಿ. ಕಾಂಪಿಟೆಂಟ್ ಅಂತಂದರೆ ಆ ಜಾಬ್ಗೆ, ಆ ಪೊಸಿಷನ್ಗೆ ಫಿಟ್ ಆಗಿ ಇರೋಂತಹ ವ್ಯಕ್ತಿ ಆಗಿರಬೇಕು. ಯಾರೋ ಒಂದು ಇನ್ಕಾಂಪಿಟೆಂಟ್ ದಟ್ ಮೀನ್ಸ್ ಅ ಪರ್ಸನ್ ಹೂ ಕೆನಾಟ್ ಡೆಲಿವರ್ ಎನಿಥಿಂಗ್. ಡೆಲಿವರ್ ಅಂತಂದ್ರೇನು, ಆ ಹುದ್ದೆಗೆ ಲಾಯಕ್ಕಿಲ್ಲದೆ ಇರೋರನ್ನು ಕೂರಿಸಿದ್ರೆ ದಟ್ ಪರ್ಸನ್ ಈಸ್ ಅನ್ ಇನ್ಕಾಂಪಿಟೆಂಟ್ ಪರ್ಸನ್. ಯಾಕೆ ಅಂತಂದರೆ ದೇ ಡೋಂಟ್ ಹ್ಯಾವ್ ಅ ವಿಷನ್, ದೇ ಡೋಂಟ್ ಹ್ಯಾವ್ ದಟ್ ಚಾಲೆಂಜ್, ದೇ ಡೋಂಟ್ ಹ್ಯಾವ್ ದಟ್ ಏನು ಆ ಒಂದು ಮೆಕ್ಯಾನಿಸಮ್ ಆಫ್ ಡೆಲಿವರಿಂಗ್ ದ ಥಿಂಗ್ಸ್ ಅಲ್ವಾ. ಒಂದು ಕ್ಲಾರಿಟಿ ಇರೋದಿಲ್ಲ, ಹೇಗೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರೋದಿಲ್ಲ. ಸೊ ಸಚ್ ಪೀಪಲ್ ಆರ್ ಇನ್ಕಾಂಪಿಟೆಂಟ್ ಪೀಪಲ್ ಹೂ ಕ್ಯಾನ್ ನಾಟ್ ಡೂ ಬೈ ಆ್ಯಕ್ಷನ್. ಬೇಕಾದ್ರೆ ದೊಡ್ಡದಾಗಿ ಮಾತಾಡ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಇಂಪ್ಲಿಮೆಂಟೇಷನ್ ಆ್ಯಂಡ್ ಆ್ಯಕ್ಷನ್ ಅಂತ ಹೇಳುವಾಗ ಇಫ್ ದೇ ಡೋಂಟ್ ಪರ್ಫಾರ್ಮ್ ಅಂತ ಹೇಳಿದ್ರೆ ದೇ ಆರ್ ಇನ್ಕಾಂಪಿಟೆಂಟ್ ಪೀಪಲ್. ಓಕೆ, ಸೊ ಕಾಂಪಿಟೆನ್ಸ್ ಅನ್ನೋದು ಒಂದು ಎಬಿಲಿಟಿ, ಇಟ್ ಈಸ್ ಅ ಸ್ಕಿಲ್, ಆಲ್ರೈಟ್, ಇಟ್ ಈಸ್ ಅ ಸ್ಟ್ರೆಂಗ್ತ್, ಆಲ್ರೈಟ್, ಇಟ್ ಈಸ್ ಕಾನ್ಫಿಡೆನ್ಸ್. ಸೊ ಇದೆಲ್ಲ ಸೇರಿದಾಗ ಯು ಆರ್ ಅ ಕಾಂಪಿಟೆಂಟ್ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ಅಂದರೆ ಯು ಆರ್ ಮಚ್ ಬೆಟರ್ ಇನ್ ಯೋರ್ ವ್ಯಾಲ್ಯೂಸ್, ಇನ್ ಯೋರ್ ಫಂಕ್ಷನಿಂಗ್, ಎಲ್ಲದರಲ್ಲೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಆ ಚಾಲೆಂಜ್ನ ನೀವು ತಗೊಳ್ಳೋಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇತ್ತು ಅಂತ ಹೇಳಿದ್ರೆ ಯು ಆರ್ ಅ ಕಾಂಪಿಟೆಂಟ್ ಪರ್ಸನ್. ಓಕೆ, ಸೊ ಕಾಂಪಿಟಿಷನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ದೆನ್ ಇಫ್ ಯು ಆರ್ ಏಬಲ್ ಟು ಡೂ ಬೆಟರ್ ದ್ಯಾನ್ ಅದರ್ಸ್ ಅಂತ ಹೇಳಿದಾಗ ಯು ಆರ್ ಕಾಂಪಿಟೆಂಟ್. ಸೊ ನಾವ್ ದಿಸ್ ಇಸ್ ರಾಂಗ್ ಆ್ಯಂಡ್ ದಿಸ್ ಇಸ್ ರೈಟ್. ಸೊ COMPETENT, ಕಾಂಪಿಟೆಂಟ್ ಪರ್ಸನಾಲಿಟಿ, ಒನ್ ಹೂ ಇಸ್ ಕೇಪಬಲ್. ಆಲ್ ರೈಟ್, ದೆನ್ ನೆಕ್ಸ್ಟ್ ಪ್ರಿವಿಲೇಜ್. ಸೊ ಪ್ರಿವಿಲೇಜ್ ಅಂತ ಹೇಳಿದ್ರೆ ನಾಲೆಡ್ಜ್ ಥರ ಸೌಂಡ್ ಇದ್ರೂ ಸಹ ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್. ಪ್ರಿವಿಲೇಜ್ ಅಲ್ಲ. ಪ್ರಿವಿಲೇಜ್ ಅಂದರೆ ವಾಟ್ ಇಸ್ ಅ ಮೀನಿಂಗ್? ಪ್ರಿವಿಲೇಜ್ ಅಂದರೆ ಇದೊಂದು ಆನರ್. ಓಕೆ, ಸೊ ನಮಗೆ ಇವಾಗ ಒಂದು ದೊಡ್ಡ ಮೇ ಬಿ ಅ ವೆರಿ ಬಿಗ್ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ, ಒಂದು ರಾಜಮನೆತನ ಅಂತ ಅಂದ್ಕೊಳ್ಳಿ. ಈಗ ರಾಜಮನೆತನದ ಒಂದು ಯಾವುದಾದ್ರೂ ಒಂದು ಸೆರೆಮನಿ, ಒಂದು ದೊಡ್ಡ ಒಕೇಶನ್ ಆದಾಗ, ದಸರಾ ಅಂತಲೇ ಅಂದ್ಕೊಳ್ಳಿ, ಎಲ್ಲರಿಗೂ ಅಲ್ಲಿ ಅವರ ಒಂದು ಯುವರಾಜರು ಮಾಡೋ ಅಂತಹ ಒಂದು ದರ್ಬಾರನ್ನು ಎಲ್ಲರೂ ನೋಡೋಕ್ಕೆ ಸಾಧ್ಯನಾ? ನೋ, ಇಟ್ಸ್ ಓನ್ಲಿ ಫಾರ್ ದ ಸೆಲೆಕ್ಟೆಡ್ ಇನ್ವೈಟೀಸ್ ಅಲ್ವಾ. ಸೆಲೆಕ್ಟೆಡ್ ಪೀಪಲ್ ಓನ್ಲಿ ಕ್ಯಾನ್ ಗೋ ಆ್ಯಂಡ್ ಬಿ ಪ್ರೆಸೆಂಟ್ ಅಟ್ ದ ದರ್ಬಾರ್, ಏನದು ಇಂಟರ್ನಲ್ ಆಗಿ ಪ್ರೈವೇಟ್ ದರ್ಬಾರ್ ಅಂತ ಏನು ಮಾಡ್ತಾರೆ ಅದಕ್ಕೆ. ಸೊ ಆ ಥರ ಇರೋವಾಗ ಇಫ್ ವಿ ಹ್ಯಾವ್ ದ ಪ್ರಿವಿಲೇಜ್ ಅಂದರೆ ಆ ಸ್ಪೆಷಲ್ ಗೌರವ ಏನಿದೆ, ಆ ಸ್ಪೆಷಲ್ ಆನರ್ ಅಂತ ಏನಿದೆ, ಅಂದರೆ ಎಲ್ಲರಿಗೂ ಬರುವಂಥದ್ದಲ್ಲ, ಬಟ್ ಅ ಸ್ಪೆಷಲ್ ಥಿಂಗ್ ದಟ್ ಈಸ್ ಗಿವನ್ ಓನ್ಲಿ ಟು ಅ ಫ್ಯೂ ಪೀಪಲ್. ಓಕೆ, ಸೊ ಇದು ನನ್ನ ಪ್ರಿವಿಲೇಜ್. ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಟಾಕಿಂಗ್ ಟು ಯು ಅಂತ ಹೇಳಿದ್ರೆ ಇಟ್ಸ್ ಅ ಪ್ರಿವಿಲೇಜ್. ಅಂದರೆ ಇದೆಲ್ರಿಗೂ ಸಿಗುವಂಥದ್ದು ಅಲ್ಲ. ಇಟ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಎಂಜಾಯ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಓನ್ಲಿ ಬೈ ಅ ಫ್ಯೂ ಪೀಪಲ್ ಅಲ್ವಾ. ಸೊ ಇಟ್ಸ್ ಅ ಪ್ರಿವಿಲೇಜ್ ಅಂದರೆ ಒಂದು ರೆಸ್ಪೆಕ್ಟೇಬಲ್ ಪೊಸಿಷನ್ ಆ್ಯಂಡ್ ಇಟ್ ಇಸ್ ಸಮಥಿಂಗ್ ಲೈಕ್ ಅ ವೆರಿ ರೆಕಗ್ನೈಸ್ಡ್ ಸಿಚುವೇಶನ್. ಆಲ್ ರೈಟ್, ಸೊ ಪ್ರಿವಿಲೇಜ್ ಅಂದರೆ ಅ ಸ್ಪೆಷಲ್ ಆನರ್, ಅ ಸ್ಪೆಷಲ್ ಪೊಸಿಷನ್, ಆಲ್ ರೈಟ್, ಆ್ಯಂಡ್ ಅ ಸ್ಪೆಷಲ್ ರೆಸ್ಪೆಕ್ಟ್ ದಟ್ ಈಸ್ ಗಿವನ್ ಟು ಓನ್ಲಿ ಅ ಫ್ಯೂ ಪೀಪಲ್, ದಟ್ ಈಸ್ ಕಾಲ್ಡ್ ಆಸ್ ಪ್ರಿವಿಲೇಜ್. ನೌ ವಾಟ್ ಈಸ್ ಅ ಸ್ಪೆಲ್ಲಿಂಗ್? ಇದು ತಪ್ಪು. LEDGE ಲೈಕ್ ನಾಲೆಡ್ಜ್ ಅಲ್ಲ ಅದು. ಸೊ ಪ್ರಿವಿಲೇಜ್ ತಪ್ಪು. ಸೊ ದಿಸ್ ಇಸ್ ದ ರೈಟ್ ಸ್ಪೆಲ್ಲಿಂಗ್. PRIVILEGE ಈಸ್ ದ ರೈಟ್ ಒನ್. ಓಕೆ, ಸೊ ದ ಸೌಂಡ್ ಮೇ ಬಿ ಸಿಮಿಲರ್ ಬಟ್ ದೆನ್ ದ ಸ್ಪೆಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ PRIVILEGE. ಓಕೆ, ದಟ್ಸ್ ದ ರೈಟ್ ಸ್ಪೆಲ್ಲಿಂಗ್. ದೆನ್ ನೆಕ್ಸ್ಟ್ ಒನ್ ಅಥೀಸ್ಟ್. ಅಥೀಸ್ಟ್ ಅಂತಂದ್ರೆ ಏನು? ದ ಥೀಸ್ಟ್ ಥಿಯಾಲಜಿ ಅಂದರೆ ಏನು? ದ ಸ್ಟಡಿ, ಲಾಜಿ ಅಂತ ಅಂದರೆ ಸ್ಟಡಿ, ಥಿಯೋ ಅಂತ ಹೇಳಿದ್ರೆ ರಿಲಿಜನ್, ದ ಸ್ಟಡಿ ಆಫ್ ರಿಲಿಜನ್ ಇಸ್ ಕಾಲ್ಡ್ ಆಸ್ ಥಿಯಾಲಜಿ. ಥಿಯೋಸಫಿ, ಥಿಯಾಲಜಿ, ಫಿಲಾಸಫಿ, ಆಲ್ ರೈಟ್. ಥಿಯಾಲಜಿಸ್ಟ್ ಅಂತ ಅಂದರೆ ಒನ್ ಹೂ ಸ್ಟಡೀಸ್ ರಿಲಿಜನ್. ಓಕೆ, ಸೊ ಥಿಯಾಲಜಿ ಅಂತ ಅಂದರೆ ಸ್ಟಡಿ ಆಫ್ ರಿಲಿಜನ್. ಒನ್ ಅಂದರೆ ಸೊ ರಿಲಿಜನ್ ಅಂತ ಅಂದಾಗ ಥಿಯೋ ಅಂತ ಹೇಳಿ ಬರುತ್ತೆ. ಅದೇ ಥರ ರಿಲಿಜನಲ್ಲಿ ನಂಬಿಕೆ ಇಲ್ಲದೆ ಇರೋರು ನಾಸ್ತಿಕರು ಅಂತ ಹೇಳ್ತೀವಿ ಅಲ್ವಾ. ಸೊ ದ್ಯಾಟ್ ಪರ್ಸನ್
person is called as an atheist. Theist, you see, okay. THIEST, THEIST, ಇದು ರಿವರ್ಸಿಬಲ್ ಇದೆ. ಕೆಲವೊಬ್ಬರು IEST, ಫಾರ್ ಎಕ್ಸಾಂಪಲ್ ಯು ಸಿ RECIEVE, ರಿಸೀವ್, RECEIVE, ರಿಸೀವ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಇಲ್ಲಿ CIEV ರಿಸೀವ್ ಅಂದರೆ ತಗೊಳ್ಳೋವಂಥದ್ದು. ಇಲ್ಲಿ CIEVE ಬ್ರಿಟಿಷ್ ಸ್ಪೆಲ್ಲಿಂಗ್, ಅಮೆರಿಕನ್ ಸ್ಪೆಲ್ಲಿಂಗ್ ಇದೆ, ಕನ್ಫ್ಯೂಷನ್ ಯಾವಾಗಲೂ ಇದ್ದೇ ಇರುತ್ತೆ. ಆಲ್ ರೈಟ್, ಹಾಗಾಗಿ ಬ್ರಿಟಿಷ್ ಅವ್ರು ಏನು ಮಾಡ್ತಿದ್ರು, ರಿಸೀವ್, ದಿಸ್ ಇಸ್ ಹೌ ದೇ pronounce, okay, and we are following the British spelling for everything and the pronunciation also. ಈಗ receive ಅನ್ನೋವಾಗ RECEIVE, perceive, PERCEIVE, ಇದೆಲ್ಲ ನಾವು ಮೊದಲು ಫಾಲೋ ಮಾಡ್ತಾ ಇದ್ವಿ. ಬಟ್ ನಾವು ಆಫ್ ಲೇಟ್ ಅಂದರೆ ಒಂದು 20-30 ವರ್ಷದಿಂದ ಏನಾಗಿದೆ, ಅಮೇರಿಕನ್ಸ್ ದೇ ಡೋಂಟ್ ವಾಂಟ್ ಟು ಫಾಲೋ ದ ಬ್ರಿಟಿಷ್ ಟೋನ್ ಆ್ಯಂಡ್ ದ ಸ್ಪೆಲ್ಲಿಂಗ್ಸ್. ಆಲ್ ರೈಟ್, ಸೊ ಅವ್ರೇನು ಮಾಡ್ತಾರೆ, ಅವರು PERCIEVE ಅಂತ ಹೇಳ್ತಾರೆ. ನಿಮಗೆ ಕನ್ಫ್ಯೂಷನ್ ಬೇಡ, ನೀವು CIE ಆದರೂ ಹಾಕಿ, ಅಂದರೆ EIVE ಆದರೂ ಹಾಕಿ, ಯು ವಿಲ್ ಗೆಟ್ ಇಟ್ ದೇರ್. ಓಕೆ, ಸೊ ಥೀಸ್ಟ್, THIEST ಅಂದರೆ ಒನ್ ಹೂ ಬಿಲೀವ್ಸ್ ರಿಲಿಜನ್, ಗಾಡ್ ಅಲ್ಲ ಪ್ಲೀಸ್. ಇದನ್ನು ನಾವು ರಿಲಿಜನ್ ಮೇ ಬಿ ರಿಲೇಟೆಡ್ ಟು ಗಾಡ್, but then a study of religion ಅನ್ನೋವಾಗ it is not a study of God. Okay, so it is the study of maybe the beliefs, ಅಷ್ಟೇ, belief systems about religion. Religion is a way of living, all right, your faith, your beliefs, your practices, ಅದನ್ನು ನಾವು ರಿಲಿಜನ್ ಅಂತ ಹೇಳ್ತೀವಿ ಹೊರತು it is nothing like more than that. All right, so religion ಅನ್ನೋವಾಗ theist ಅಂತ ಅಂದರೆ a believer is called as a theist, one who believes. Now you see the spelling, BELIEVES, not BELIEVES, BELIEVES. So theist ಅಂತ ಅಂದರೆ a believer. Okay, believer is a theist. One non-believer, ಯಾರು ಬಿಲೀವ್ ಮಾಡಲ್ವೋ, that person is called as an atheist. ಈಗ ಸಭ್ಯ ಅಸಭ್ಯ, ಆ ಬಂದೇನು ಆಪೋಸ್ ಮಾಡ್ತಾ ಇದೆ ಅಲ್ವಾ. ಸೊ ಹಾಗಾಗಿ ದಿಸ್ A shows that it's opposite of theism ಅಂತಂದ್ರೇನು ರಿಲಿಜನ್, ಒನ್ ಹು ಡಸ್ ನಾಟ್ ಹ್ಯಾವ್ ಬಿಲೀಫ್ ಆರ್ ಫೇತ್ ಇನ್ ರಿಲಿಜನ್. ಸೊ atheist ಅಂತ ಹೇಳುವಾಗ ಐ ಪ್ರಿಫರ್ ಯಾವುದಾದ್ರು ತಗೊಳ್ಳಿ, ಬಿಕಾಸ್ ಬೋತ್ ಆಫ್ ದೆಮ್ ಮೇ ಬಿ ರೈಟ್ ಹಿಯರ್, ಯು ಪ್ರಿಫರ್ ದಿಸ್ ಒನ್. ಓಕೆ, ATHEIST, that's the original spelling, atheist. All right, then next one, definitely. So now definitely, ಅದು ಹೇಳೋವಾಗಲೂ ಸಹ ಡೆಫಿನೆಟ್ಲಿ ಅಂತ ಹೇಳಿ ಒರಟಾಗಿ ಹೇಳಬಾರ್ದು. ಇಟ್ ಈಸ್ ಡ ಹೇಳೋವಾಗ್ಲೂ ಸಹ ಡ ಅಂತ ಹೇಳಿ ಕರ್ಕಶವಾಗಿ ಹೇಳಬಾರ್ದು, ಡ ಅಂತ ಹೇಳಿ, ಡೆಫಿನೆಟ್. All right, so doubt ಅಲ್ಲ, doubt. Okay, definite. So definitely ಅಲ್ಲ, definitely. So now definitely, DEFINE, ಓಕೆ, NITLY, DFY, NI, ಇದೆರಡು ಒಂದೇ ಥರ ಇದೆ. ಓಕೆ, ಲೆಟ್ ಮಿ ಮೇಕ್ ದಿಸ್. ಓಕೆ, ದಿಸ್ ಇಸ್ ರಾಂಗ್. ಡೆಫಿನೆಟ್ಲಿ, DFI, yes. Okay, this is also wrong. So the correct spelling is DEFINITALY. So definitely ಅಂತಂದ್ರೆ ಏನು, ಸರ್ಟನ್ಲಿ, CERTAINLY, ಖಂಡಿತವಾಗ್ಲೂ ಹಾಗೆ ಆಗತ್ತೆ, ಆನ್ ವಿಚ್ ಯು ಆರ್ ಶ್ಯೂರ್ ಆಫ್ ಸಮಥಿಂಗ್. ಓಕೆ, ಯು ನೋ ದಟ್ ಇಟ್ ವಿಲ್ ಸರ್ಟನ್ಲಿ ಹ್ಯಾಪನ್ ಅನ್ನೋವಾಗ ದಟ್ಸ್ ಕಾಲ್ಡ್ ಆಸ್ ಬೀಯಿಂಗ್ ಡೆಫಿನೆಟ್. ಓಕೆ, ಗ್ಯಾರಂಟಿ ಆಗಿ ಇರುವಂಥದ್ದು. ದೆನ್ ದ ನೆಕ್ಸ್ಟ್ ಒನ್, ಒಕೇಶನ್ ಅಂತ ಅಂದ್ರೇನು, ಯಾವಾಗಲೂ ಒಂದು ಸಂದರ್ಭ ಅಂತ ಹೇಳಿ ಬಂದಾಗ ಆಗಾಗ ಬರೋವಂಥದ್ದನ್ನು ವಿ ಡೋಂಟ್ ಕಾಲ್ ಇಟ್ ಆಸ್ ಅನ್ ಒಕೇಶನ್. ಆಲ್ ರೈಟ್, ಆ್ಯಂಡ್ ಡೋಂಟ್ ಕನ್ಫ್ಯೂಸ್ ವಿತ್ ದ ವರ್ಡ್ಸ್ ದೇರ್. ಒಕೇಶನ್, vacation, occasion. ಏನು ಡಿಫ್ರೆನ್ಸ್? ವೊಕೇಶನ್ ಅಂತ ಹೇಳಿದ್ರೆ ಅದು ವೃತ್ತಿ, ಇಟ್ಸ್ ಅ ಪ್ರೊಫೆಷನ್. ವೊಕೇಶನ್ ಅಂತ ಹೇಳಿದ್ರೆ ಅದೊಂದು ವೃತ್ತಿ ಅಥವಾ ಪ್ರೊಫೆಷನ್. ನಾವು ಯಾವ ವೃತ್ತಿ ತಗೊಳ್ತೀವೋ, ಟೀಚಿಂಗ್ ಇಸ್ ಮೈ ವೊಕೇಶನ್. ಆಲ್ ರೈಟ್, ಸೊ ದೆನ್ ವೆಕೇಶನ್ ಅಂತ ಅಂದರೆ ಇಟ್ ಈಸ್ ಅ ಹಾಲಿಡೇ. ಯಾರಾದರೂ ವೆಕೇಟ್ ಅಂತ ಅಂದರೆ ಎಂಟಿ ಆಗಿರೋದು, ಲೆಜರ್ ಆಗಿರೋವಂಥದ್ದು. ಸೊ ಇಟ್ ಈಸ್ ಅ ಹಾಲಿಡೇ. ಒಕೇಶನ್ ಅಂತ ಹೇಳಿದಾಗ ಯಾವುದೋ ಒಂದು ಅಪರೂಪವಾದ ಸಂದರ್ಭ, ಅ ರೇರ್, that means a rare event.
ಓಕೆ, ಒಕೇಶ್ನಲಿ ಅಂತ ಅಂದಾಗ ಅಪರೂಪಕ್ಕೆ ಅಂತ ಹೇಳಿದಾಗ, ಸೊ ಅವರ್ ರಿಲೇಟಿವ್ಸ್ ವಿಸಿಟರ್ಸ್ ಒಕೇಶ್ನಲಿ ಅಂತಂದರೆ ದಿನ ಬಂದು ಮನೇಲಿ ಕೂತ್ಕೊಳ್ಳಲ್ಲ. ಸೊ ದೇ ವಿಸಿಟರ್ಸ್ ಒಕೇಶ್ನಲಿ ಅಂತಂದರೆ ಯಾವಾಗಲೂ ಒಂದು ಸರ್ತಿ ಬಂದಾಗ, ವೆಕೇಷನ್ ಬಂದಾಗ, ಒಕೇಶನ್ ಇಲ್ಲದೆ ಇರೋವಾಗ ಒಕೇಶನ್ ತಗೊಂಡು ಬರ್ತಾರೆ. ಆಲ್ ರೈಟ್. ಸೊ ದೇರ್ಫೋ ಒಕೇಶನ್ ಅಂತ ಅಂದರೆ ಸಮ್ ಒನ್ಸ್ ಇನ್ ಅ ವೈಲ್ ಅಂತ ಅರ್ಥ ಇಲ್ಲಿ. ಸೊ ದ ರೈಟ್ ಸ್ಪೆಲ್ಲಿಂಗ್ ಈಸ್ OCCASION. ಓಕೆ, ದೆನ್ ನೆಕ್ಸ್ಟ್ ಒನ್, ಹೈರಾರ್ಕಿ. ವಾಟ್ ಈಸ್ ಹೈರಾರ್ಕಿ ಅಂತಂದರೆ ಇದು ಒಂದು ಸಿಸ್ಟಮ್ ಆಫ್ ಟಾಪ್ ಡೌನ್ ಆರ್ಡರ್. ಟಾಪ್ ಡೌನ್ ಆರ್ಡರ್ ಅಂದರೆ ಏನು ಅಂದರೆ ಮೇಲಿಂದ ಕೆಳಗೆ ಆ ಡೆಸಿಗ್ನೇಷನ್ಸ್, ಆ ಪವರ್ ಅಂತ ಏನಿರುತ್ತೆ ಒಂದು ವ್ಯವಸ್ಥೆಯಲ್ಲಿ, ಮೇ ಬಿ ಇನ್ ಅ ಬಿಸ್ನೆಸ್ ಆರ್ ಇನ್ ಅ ಗೌರ್ಮೆಂಟ್ ಆಫೀಸ್ ಅಥವಾ ಮನೆಯಲ್ಲೂ ಸಹ ಆ ಹೈರಾರ್ಕಿ ಅಂತ ಹೇಳಿದಾಗ ಫಸ್ಟ್ ಯಾರು, ಸೆಕೆಂಡ್ ಯಾರು, ಫಸ್ಟ್ ಅಪ್ಪ, ದೆನ್ ಅಮ್ಮ, ದೆನ್ ಅಣ್ಣ, ಆಮೇಲೆ ತಮ್ಮ, ಎಲ್ಲರೂ, ಇದು ಹೈರಾರ್ಕಿ. ಯಾರು ಅಲ್ಲಿ ಬೋರ್ಡ್ ಹಾಕಿರೋದಿಲ್ಲ ಮದರ್ ಫಸ್ಟ್ ಫಾದರ್ ಫಸ್ಟ್ ಅಂತ ಹೇಳಿ. ಇಟ್ ಮೇ ನಾಟ್ ಬಿ ನಂಬರ್ಡ್ ಲೈಕ್ ದಟ್, ಬಟ್ ಹೈರಾರ್ಕಿ ಅಂತ ಅಂದರೆ ನಮಗೇ ಗೊತ್ತಿಲ್ಲದ ಹಾಗೆ ವೇರ್ ದೆರ್ ಇಸ್ ಅ ಟಾಪ್ ಡೌನ್ ಸ್ಟ್ರಕ್ಚರ್ ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಆ ಆರ್ಡರಲ್ಲಿ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಟಾಪ್ ಡೌನ್ ಸ್ಟ್ರಕ್ಚರ್. ಆ್ಯಂಡ್ ದ ರೈಟ್ ಸ್ಪೆಲ್ಲಿಂಗ್ ಈಸ್ ಹೈರಾರ್ಕಿ. HIERARCHY. Okay, this is wrong, this is correct, this is wrong because there's a mistake here, and idu ashte illi mistake ide. Then next one, which word is correctly spelled? A different exercise on ಸ್ವಲ್ಪ ಚೇಂಜ್ಗೆ. ಇಲ್ಲಿ ದೇ ಆರ್ ಆಲ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ವಿತ್ ಡಿಫ್ರೆಂಟ್ ಮೀನಿಂಗ್ಸ್. ಆದರೆ ಎಲ್ಲಿ ರೈಮ್ ಆಗ್ತಿದೆ, ಅರಿ, ಎರಿ, ಅರಿ, ಎರಿ ಅಂತ ಹೇಳಿ. ಸೊ ಇದರಲ್ಲಿ ಸಹ ದೇರ್ ಆರ್ ಮಿಸ್ಟೇಕ್ಸ್. ಯಾವ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂಥದ್ದು? ಸೀನರಿ ಕರೆಕ್ಟ್ ಸ್ಪೆಲ್ಲಿಂಗ್ ಏನು? ಸೀನರಿ, ERY ಬರಬೇಕಿತ್ತು. ಸೀನರಿ ಅಂತ ಅಂದರೆ ಎನಿ ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಸೀನ್ಸ್ ಆರ್ ಎ ಬ್ಯೂಟಿಫುಲ್ ಪಿಕ್ಚರ್ ಇಸ್ ಕಾಲ್ಡ್ ಆಸ್ ಅ ಸೀನರಿ. ಗ್ರಾನರಿ, ಎಲ್ಲಿ ಸ್ಟೋರೇಜ್ ಫಾರ್ ದ ಪ್ಲೇಸ್ ವೇರ್ ಯು ಸ್ಟೋರ್ ಫುಡ್ ಗ್ರೇನ್ಸ್, ಎಲ್ಲ ನಿಮ್ಮ ಭತ್ತ ಅದು ಇದು ಎಲ್ಲ ಸ್ಟೋರ್ ಮಾಡೋಂಥ ಗೋಡೌನ್ ಅಲ್ಲ, ಗೋಡೌನ್ ಇಸ್ ಫಾರ್ ಫ್ಯಾಕ್ಟರಿ. ಸೊ ಭತ್ತ ರಾಗಿ ಎಲ್ಲನೂ ನಾವು ಇದು ಶೇಖರಣೆ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಗ್ರಾನರಿ. ವೇರ್ ಯು ಸ್ಟೋರ್ ದ ಗ್ರೇನ್ಸ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಗ್ರಾನರಿ. ವಿಷನರಿ, ಯಾರು ಒಂದು ವಾಟ್ ಯು ಕಾಲ್ ಮುಂದಿನದ್ದು ಏನಾಗತ್ತೆ ಒಂದು ವಿಷನ್ ಇಟ್ಕೊಂಡಿರ್ತಾರಲ್ಲ, ಸೊ ದೂರದೃಷ್ಟಿ ಇರೋರು, ದೇ ಆರ್ ಕಾಲ್ಡ್ ಆಸ್ ವಿಷನರೀಸ್. ಆಲ್ ರೈಟ್. ಸೊ ದೂರದೃಷ್ಟಿ ಅಂತ ಹೇಳಿದಾಗ ನಾಟ್ ಫಿಸಿಕಲಿ ಫಾರ್ ಸೈಟೆಡ್ ಅಂತ ಅಲ್ಲ, ಬಟ್ ರಿಯಲಿ ಅಂದರೆ ಎಮೋಷ್ನಲ್ ಆಗಿ, ಮೆಂಟಲ್ ಆಗಿ, ಇಂಟೆಲೆಕ್ಚುಯಲ್ ಆಗಿ ಮುಂದೆ ಏನಾಗತ್ತೆ ಅನ್ನೋದನ್ನು ಸ್ವಲ್ಪ ಮೆಚೂರಿಟಿಯಿಂದ ಗ್ರಹಿಸೋರನ್ನ ವಿ ಕಾಲ್ ದೆಮ್ ಆಸ್ ವಿಷನರೀಸ್. ಸೊ ದ ಸ್ಪೆಲ್ಲಿಂಗ್ ಈಸ್ VISIONARY. ದೆನ್ ಲ್ಯೂಮಿನರಿ ಅಂತ ಅಂದರೆ ಯಾವುದು ಬೆಳಕನ್ನು ಕೊಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅಲ್ಯೂಮಿನರಿ. ಫಾರ್ ಎಕ್ಸಾಂಪಲ್ ದ ಸನ್, ದ ಮೂನ್, ನಮ್ಮ ಎಲೆಕ್ಟ್ರಿಕ್ ಬಲ್ಬ್ಸ್ ಆರ್ ಆಲ್ ಕಾಲ್ಡ್ ಆಸ್ ಅಲ್ಯೂಮಿನರೀಸ್. ಆಲ್ ರೈಟ್. ಆ್ಯಂಡ್ ದ ರೈಟ್ ಸ್ಪೆಲ್ಲಿಂಗ್ ಇಲ್ಲಿ ಬರೋವಂಥದ್ದು ಇದೊಂದು ಮಾತ್ರ. ಆಲ್ ದೀಸ್ ಆರ್ ರಾಂಗ್. ಓಕೆ. ದೆನ್ ದ ನೆಕ್ಸ್ಟ್ ಒನ್, ಇಕ್ವಾನಿಮಸ್. ಈಕ್ವಲ್ ಅಂತ ಅಂದರೆ ಏನು? ಯಾವುದು ಸಹ ಆ ಕಡೆ ಈ ಕಡೆ ಇಲ್ಲದೆ ಬ್ಯಾಲೆನ್ಸ್ ಆಗಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಇಕ್ವಾನಿಮಸ್. ಓಕೆ, ಬ್ಯಾಲೆನ್ಸ್ಡ್ ಆಗಿ, ಈ ಕಡೆನೂ ಬಾಗಲ್ಲ ಈ ಕಡೆನೂ ಬಾಗಲ್ಲ, ಕರೆಕ್ಟಾಗಿ, ಕರೆಕ್ಟ್ ಸ್ಥಿಮಿತ ಅಂತ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇಕ್ವಾನಿಮಸ್. ವಾಟ್ ಈಸ್ ದ ರೈಟ್ ಸ್ಪೆಲ್ಲಿಂಗ್? ದಿಸ್ ಇಸ್ ದ ರೈಟ್ ಒನ್, ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಓಕೆ, ಇಕ್ವಾನಿಮಸ್ ಮೀನ್ಸ್ ವೇರ್ ದೆರ್ ಇಸ್ ಪರ್ಫೆಕ್ಟ್ ಬ್ಯಾಲೆನ್ಸ್. ಆಲ್ ರೈಟ್, ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿರೋದು. ಸೊ ನಾವೆಲ್ಲ ಪರ್ಫೆಕ್ಟ್ ಬ್ಯಾಲೆನ್ಸ್ ಕಡೆ ಹೋಗಬೇಕು. ಎಮೋಷ್ನಲ್ ಆಗಿ ಡಿಫ್ರೆಂಟ್ ಆ ಥರವಾದ ಡಿಸಿಷನ್ಸ್ನ ತಗೊಳ್ಬಾರ್ದು. ವಿ ಹ್ಯಾವ್ ಟು ಬಿ ಸ್ಟೇಬಲ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಇಕ್ವಾನಿಮಿಟಿ. ದೆನ್ ಬೊಕೆ ಅಂತಂದ್ರೆ ಏನು? A bunch of flowers is called as a bouquet. So ಇದು ಸಹ ಟರ್ಮ್ಸ್. ಆ್ಯಕ್ಚುಲಿ ಬೊಕೆ ಅಂದ್ರೇನು? ಹೂಗುಚ್ಛ, ದಟ್ ಈಸ್ ಕಾಲ್ಡ್ ಆಸ್ ಬೊಕೆ. ಓಕೆ, ಅದನ್ನು ಬೊಕೆಟ್ ಅಂತ ಹೇಳಬಾರ್ದು, ಅದು ಬಾಯ್ಕೆಟ್ ಅಂತ ಹೇಳಬಾರ್ದು, ಅಥವಾ ಬಾಯ್ಕಾಟು ಅಂತ ಅಲ್ಲ. ಸೊ ಬೊಕೆ ಅದು ಸ್ಪೆಲ್ಲಿಂಗ್ ಏನು? ಸೊ BOUQUETTE. ಓಕೆ, ಸೊ ದಿಸ್ ಇಸ್ ದ ರೈಟ್ ಒನ್. ಆಲ್ ರೈಟ್. ಅದೇ ಥರ ಯು ಆಲ್ಸೋ ಹ್ಯಾವ್ ಎಟಿಕೆಟ್ ಅಂತ ಹೇಳಿದವಾಗ ನಾವು ಪಬ್ಲಿಕ್ಕಲ್ಲಿ ಹೇಗೆ ಬಿಹೇವ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಸಮ್ ಫಾರ್ಮಲ್ ಮ್ಯಾನರ್ಸ್ ಇಸ್ ಕಾಲ್ಡ್ ಆಸ್ ಎಟಿಕೆಟ್. ಓಕೆ, ದಿಸ್ ಇಸ್ ದ ರೈಟ್ ಸ್ಪೆಲ್ಲಿಂಗ್. ದೆನ್ ರಿವರ್ಬರೇಷನ್ ಅಂತ ಅಂದರೆ ಎಖೋ
ಆಲ್ ರೈಟ್. ರಿವರ್ಬರೇಟ್ ನಾವೇನಾದರೂ ಹೇಳಿದ್ರೆ ಅದು ವಾಪಸ್ ರಿವರ್ಬರೇಟ್, ಅದು ನಮಗೆ ಎಕೋ ಥರ ಬರೋ ಅಂಥದ್ದು ಅಥವಾ ರಿಪೀಟ್ ಆಗೋ ಅಂಥದ್ದು. ವಿ ಕಾಲ್ ಇಟ್ ಆಸ್ ರಿವರ್ಬರೇಷನ್. ರಿವರ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ರಿವರ್ಬರೇಟ್ ಅಂತಂದರೆ ಎಕೋಯಿಂಗ್, ವಾಪಸ್ ಬರೋ ಅಂಥದ್ದು. ದಿಸ್ ಇಸ್ ದ ರೈಟ್ ಸ್ಪೆಲ್ಲಿಂಗ್. ಆಲ್ ರೈಟ್. ರೀ ಅಂತಂದರೆ ಅಗೇನ್. ಸೊ ದಿಸ್ ಇಸ್ ಅ ಪ್ರಿಫಿಕ್ಸ್ ಹಿಯರ್. ರಿವರ್ಬರೇಟ್. ವರ್ಬರೇಟ್ ಅಂದರೆ ವರ್ಬಲ್ ಅಂತಂದರೆ ಎನಿಥಿಂಗ್ ಟು ಡೂ ವಿತ್ ವರ್ಡ್ಸ್, ಮಾತು. ಓಕೆ. ಸೊ ರಿವರ್ಬರೇಟ್ ಅಂತಂದರೆ ವಾಪಸ್ ಆ ಮಾತು ಬರೋವಾಗ ವಾಪಸ್ ಮಾತಾಡೋವಂಥದ್ದಲ್ಲ, ಬಟ್ ಅದು ರಿವರ್ಬರೇಟ್ ಅಂದರೆ ಇವ ರೆಸ್ಪಾನ್ಸ್. ಆಲ್ ರೈಟ್. ಸೊ ರಿವರ್ಬರೇಟಿಂಗ್ ಮೀನ್ಸ್ ಅನ್ ಎಕೋ ಆರ್ ಅ ರೆಸ್ಪಾನ್ಸ್ ಆರ್ ಅನ್ ಆನ್ಸರ್. ದಟ್ ಈಸ್ ಕಾಲ್ಡ್ ಆಸ್ ರಿವರ್ಬರೇಷನ್. ಆಲ್ ರೈಟ್. ಸೊ ವಿ ಹ್ಯಾವ್ ಬ್ರಾಟ್ ಟು ಯು ಅ ಫ್ಯೂ ಆಫ್ ದಿ ಸ್ಪೆಲ್ಲಿಂಗ್ಸ್. ಓಕೆ. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಎಷ್ಟು ಬೇಕಾದರೂ ಮಾತಾಡ್ತಾ ಇರ್ಬೋದು. ಅದ್ರ ಜೊತೆಗೆ ನಾವು ಪ್ರೊನೌನ್ಸಿಯೇಷನ್ ಕಲ್ತ್ಕೊಳ್ತೀವಿ ಮತ್ತು ಮೀನಿಂಗ್ಸ್ ಕಲ್ತ್ಕೊಳ್ತೀವಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸರ್ಸೈಸ್. ಡೋಂಟ್ ಲೂಸ್ ಇಂಟ್ರೆಸ್ಟ್ ಆ್ಯಂಡ್ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಿಜವಾಗ್ಲೂ ಯು ಹ್ಯಾವ್ ಟು ಬಿಲ್ಡ್ ಅಪ್ ಯುವರ್ ವೊಕ್ಯಾಬ್ಯುಲರಿ ಫಾರ್ ಎಕ್ಸಾಮ್ಸ್ or for your personal growth ಅಂದರು. Please concentrate on the spellings. All right. So good luck to you. Take care.